ಆಯ್ತು. ಹಾಕ್ಕೊಂಬಿಡ್ರಲ್ಲಿ ಇಲ್ಲಿ ನೋಡ್ರಿ, ಹಿಂಗೆ ಪ್ರೆಸ್ ಮಾಡಿ ಶರ್ಟಿಗೆ ಹಾಕ್ಕೊಂಬಿಡ್ರಿ. ಸೊಳ್ಳೆದು ಬೇಗ ತರಿಸ್ರಿ, ಕೂಡಕ್ಕಾಗ್ತಾ ಇಲ್ಲ. ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಹಾಕ್ಕೊಂಬಿಡ್ರಿ, ಪ್ರೆಸ್ ಮಾಡಿ ಹಾಕ್ಕೊಂಬಿಡ್ರಿ. ಭಯಂಕರ ಸೊಳ್ಳೆಪ್ಪ, ಆಗ್ತಾ ಇಲ್ಲ. ಅದೇ ಒಡಮಸ್ ಕ್ರೀಮ್ ತರಿಸ್ರಿ ಅಂತ ಹೇಳಿನಿ, ಅದಾದ್ರೆ ಅನುಕೂಲ ಆಗ್ತದೆ. ಅದೊಂದು ಗಂಟೆ ಕಟ್ಟಿಬಿಟ್ರಲ್ಲಿ ಲಾಸ್ಟ್ ಅಲ್ಲಿ ಗಣೇಶನ ಮುಂದೆ ಐತಲ್ಲ, ಇದೆಲ್ಲ ಬಿಟ್ಟು ಅಲ್ಲಿ ಹೋಗಿ ಹೊಡಿತಾರೆ. ಆ ಪುರಾಣದಾಗ ಭಾರಿ ಗಂಟೆ, ಆಗ ಭಕ್ತಿ ಜಗ್ಗಿರ್ತದೆ ಜನಕ್ಕೆ. ಫ್ಯಾನ್ ಆಗಿಬಿಡೋದು. Power on. You plugged into Nirvana. ಸ್ವಲ್ಪ ಇದಕ್ಕೆ ಮುಟ್ಸ್ಬೇಡ್ರಿ ನೀರು, ಪುರಾಣ ಕಷ್ಟ ಮಾಡಿಬಿಡ್ರಿ. ಆ ಪುರಾಣ ಇರ್ತದೆ ಅಲ್ಲಷ್ಟೇ ಮಾಡಿಬಿಡ್ರಿ. ಎರಡನೇ ಸಂಧಾನ ಬರುತ್ತಾ? ಮೂರನೇದ ಮೂರನೇ ಸಂಧೆ. ನೋಡೋ ಒಂದು ಕೊಟ್ರೆ ರೈಟ್ ಮಾಡಿ ಹಾಕಿರ್ತಾರಲ್ಲ ಹೋಗಿ ಬಿಡ. ನೀವು ಅಡ್ಡ ಬರ್ದಂಗೆ ನಾನು ತಲೆ ಕೆಡಿಸ್ಬಿಡ. ಮಲ್ಲೇಶಣ್ಣ ಶಾಲೆ ಐತೇನೋ ಅದ್ರಾಗಿಲ್ಲ? ಅಲ್ಲಲ್ಲ, ನಿನ್ನ ಬ್ಯಾಗ್ನಾಗ ಎಕ್ಸ್ಟ್ರಾ ಇದ್ರ ಸೊಳ್ಳಿಗೆ ನಾಳೆ ತರ್ತೇನೆ. ಬೇಡ ಬೇಡ ಚಕ್ಕದವ. ಇವ್ರು ಕ್ರೀಮ್ ತರಂಗಿಲ್ಲ, ಅದು ಹಂಗಿಲ್ಲ. ಈ ಪುರಾಣ ಮುಗಿದ ಬ್ಲಡ್ ಕಮ್ಮಿ ಆಗ್ಬಿಡುತ್ತೆ ಕಡ್ಸ್ಕೊಂಡು. ಆಯ್ತಾ? ಅದು ಮುಗಿತಾ? ಮೈಕ್ ಬಂತ? ಮೈಕ್ ಬಂತ? ಬರ ಸೌಂಡ್ ಆಯ್ತಾ?
ಮಾಸ್ಟರ್ ಮಾತ್ರ ಸ್ವಲ್ಪ ಮಾಸ್ಟರ್ ಅನ್ನೋದು ಬಿಟ್ರೆ ಬೇರೆ ಬೇರೆ ಯಾವ್ದು ಬೇಡ, ಅದೊಂದೇ. ಹಾ ಇರ್ಲಿ ಇರ್ಲಿ ಇರ್ಲಿ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಶಿವಗೌರಿ ಶರಣು ಶರಣು ಶಿವಗೌರಿ ರಕ್ಷಿ ಚಂದ ಸುಖದಾತೆ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಜಾಸ್ತಿ ಮಾಡ ಮಂಗಳವಾರ ಸುಮಂಗಳೆಯ ನಿನ್ನಯ ನಾಮವ ಭಜಿಸಿದರು. ಮಂಗಳವಾರ ಸುಮಂಗಳೆಯರು ನಿನ್ನಯ ನಾಮವ ಭಜಿಸಿದರು. 9 ವಾರದ ಬಿಡಲು ದೊರಕುವುದು ಇಷ್ಟಾರ್ಥಗಳು. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ.
ಮಾತಂಗಿನಿ ಆನಂದದಾಯಿನಿ ಜಯ ಜಗದಂಬೆ ಪುಣ್ಯ ಸ್ವರೂಪಿಣಿ ಜಯ ಮಾತಂಗಿನಿ ಆನಂದದಾಯಿನಿ ಜಯ ಜಗದಂಬೆ ಪುಣ್ಯ ಸ್ವರೂಪಿಣಿ ಓಂ ಜಗ ಜನನಿ ಮಾತಾ ಭವಾನಿ ಓಂ ಜಗ ಜನನಿ ಮಾತಾ ಭವಾನಿ ಓಂಕಾರೇಶ್ವರ ಚಿತ್ತ ನಿವಾಸಿನಿ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಸರ್ವಶಕ್ತಿ ಜಗನ್ಮಾತೆ ಸರ್ವಶಕ್ತಿ ಜಗನ್ಮಾತೆ ಸರ್ವಜಯ ಪಾರ್ವತಿ ಶಿವರ ಮಲ್ಲೇಶ್ವರ ಭಗವಾನ್ ಕಿ ಜಯ ಶಿವಸಾಂಬಜಯ ನಮಃ ಪಾರ್ವತಿ ವಿಶ್ವರ ಮಹಾದೇವ ಶಿವಸಾಂಬಜಯ ನಮಃ ಪಾರ್ವತಿ ವಿಶ್ವರ ಮಹಾದೇವ सहनावतु सहनौ भुनस्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः यद्भास भासते विश्वम् यस्सुके नानमोदते नमः तस्मै गुणातीत ಶಿವಾಯ ಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯದಲ್ಲಿ ಎನ್ನ ಆರಾಧ್ಯ ಗುರುಗಳನ್ನ ಸ್ಮರಿಸಿಕೊಳ್ಳುತ್ತಾ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಅಭಿನವ ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಕ್ಷೇತ್ರ ಪಾಲಕನಾದ ಮುದಿಮಲ್ಲೇಶ್ವರ ಮೂರ್ತಿಗೆ ದೀರ್ಘ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಲಿಂಗೈಕ್ಯ ಶ್ರೀ ಷಟ್ಸ್ಥಲ ಬ್ರಹ್ಮ ವೃಷಭೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನೇ ಮೊದಲುಗೊಂಡು ಈ ನಾಡಿನ ಸಮಸ್ತ ಹರಗುರು ಚರಮೂರ್ತಿಗಳ ಪವಿತ್ರ ಚರಣಾರವಿಂದಕ್ಕೆ ಪಣಮಟ್ಟು ಸುಮಾರು 30 ವರ್ಷಗಳಿಂದ ಲೋಕ ಕಲ್ಯಾಣಾರ್ಥಕವಾಗಿ ಹಮ್ಮಿಕೊಂಡು ಬಂದಿರತಕ್ಕಂತಹ ಶ್ರೀ ಮೋಕ್ಷಾಂಬಿಕಾ ಪರಿಣಯದ ಮೋಕ್ಷಾಪುರಿಯ ಶ್ರೀ ಮುದಿಮಲ್ಲೇಶ್ವರ ಪುರಾಣದ ಈ ಅತ್ಯಂತ ಪವಿತ್ರ ಶ್ರೇಷ್ಠವಾದ ಸೇವೆಯನ್ನು ಇವತ್ತಿನ ವೇದಿಕೆಯ ಮೇಲೆ
ಸೇವೆಯನ್ನು ಸಲ್ಲಿಸತಕ್ಕಂತಹ ಆತ್ಮೀಯರಾದ ಶ್ರೀ ವೇದಮೂರ್ತಿ ಶರಣಬಸವ ಗವಾಯಿಗಳೇ, ಆತ್ಮೀಯರಾದ ಶ್ರೀ ಮಲ್ಲೇಶ್ ಮುದ್ಲಾಪುರ್ ಉತ್ತಮ ತಬಲಾವಾದಕರೇ, ಹಾಗೂ ಈ ಒಂದು ಪರಮ ಪವಿತ್ರವಾಗಿರತಕ್ಕಂತಹ ಕಾರ್ಯವನ್ನು ಅತ್ಯಂತ ಸುವ್ಯವಸ್ಥತೆಯಿಂದ ಮಾಡಿಕೊಂಡು ಬರತಕ್ಕಂತಹ ಪುರಾಣ ಕಮಿಟಿಯ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಹಾಗೂ ಶ್ರದ್ಧಾ ಭಕ್ತಿಯಿಂದ ಪುರಾಣವನ್ನು ಪ್ರತ್ಯಕ್ಷವಾಗಿ ಕೇಳತಕ್ಕಂತಹ ಹಾಗೂ ಪರೋಕ್ಷವಾಗಿ ವೀಕ್ಷಣೆ ಮಾಡತಕ್ಕಂತಹ ಎಲ್ಲ ಭಕ್ತ ಮಹಾಶಯರೇ, ಮಾತೆಯರೇ, ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಜಗತ್ತು ಬಹಳಷ್ಟು ದ್ವಂದ್ವದಿಂದ ಕೂಡಿದೆ. ಮಳೆಗಾಲ, ಚಳಿಗಾಲ, ಸುಖ, ದುಃಖ, ಒಳ್ಳೆಯವರು, ಕೆಟ್ಟವರು, ಸಜ್ಜನರು, ದುರ್ಜನರು, ಹೀಗೆ ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ನೋಡಿದರೆ ವಿಭಿನ್ನತೆ ಕಾಣ್ತೀವಿ ನಾವು. ಒಬ್ಬರಿದ್ದಾಗ ಒಬ್ಬರು ಇರಂಗಿಲ್ಲ. ಒಬ್ಬರು ಶಾಂತ ಸ್ವರೂಪ ಇರ್ತಾರ, ಕೆಲವರು ಮಾತಾಡಿಸಿದ್ರೆ ಬಡಿಯಕ್ಕೆ ಬಂದಂಗೆ ಮಾಡ್ತಾರ. ಇದು ಲೋಕದ ಸಹಜವಾಗಿರ್ತಕ್ಕಂಥ ಗುಣ. ಪ್ರಪಂಚದಲ್ಲಿರ್ತಕ್ಕಂಥ ದ್ವಂದ್ವವನ್ನು ನಾವು ಸರಿಪಡಿಸಲಿಕ್ಕೆ ಸಾಧ್ಯವಿಲ್ಲ. ಚಳಿ ಬಹಳ ಆದ್ರೆ ನಾವೇನ್ ಮಾಡಬೇಕಪ್ಪ ಅಂದ್ರೆ ಚಳಿ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಆದ್ರೆ ಅದಕ್ಕೊಂದು ಚಲೋ ಅಂಗಿ ಹಾಕೋಬೇಕು. ಮಳಿ ಬರಬಾರದಪ್ಪ ಅಂತಂದ್ರೆ ನಾವು ಒಂದು ಮಳಿ ಕೇಳಂಗಿಲ್ಲ, ನಾವು ತೋರಿಸ್ಕೊಳ್ಳೋದು ಛತ್ರಿ ಹಿಡಿಬೇಕು. ಅಂದ್ರೆ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ದ್ವಂದ್ವಗಳನ್ನ ನಾವು ಸರಿಪಡಿಸಿಕೊಂಡು ಜೀವನ ಮಾಡಬೇಕು. ಸರಿಪಡಿಸಿಕೊಂಡು ಜೀವನ ಮಾಡಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಒಳ್ಳೆಯ ಗುಣಗಳಿರಬೇಕು. ದ್ವಂದ್ವತೆಯನ್ನ ಸಹಿಸಿಕೊಳ್ತಕ್ಕಂಥ ಗುಣ ಇರಬೇಕು. ಮತ್ತೆ ಈ ಜಗತ್ತಿನಲ್ಲಿ ಒಳ್ಳೆಯವರು ಆಗೋದು ಅಂದ್ರೆ ಅರ್ಥ ಏನು ಅಂದ್ರೆ ಮೊದಲು ಒಳ್ಳೆಯದನ್ನು ಕೇಳಬೇಕು, ಮಾಡುವುದು ಆಮೇಲೆ. ಒಳ್ಳೆಯದನ್ನ ಶ್ರವಣ ಮಾಡಬೇಕು. ಮತ್ತ ಯಾವುದು ಒಳ್ಳೆಯದು? ಒಳ್ಳೆಯವರಂದ್ರೆ ಹೆಂಗ ಅಂತಂದ್ರೆ ನಮಗ ಉಪಕಾರ ಮಾಡಿದ ಕೂಡಲೇ ನಾವು ಅವರಿಗೆ ಉಪಕಾರ ಮಾಡಿದ್ರೆ ಒಳ್ಳೆಯದು ಅನ್ನಂಗಿಲ್ಲ. ಅದು ವ್ಯವಹಾರ. ನಮಗೆ ಉಪಕಾರ ಮಾಡಿದ್ರೆ, ನಾವು ಅವ್ರಿಗೆ ಉಪಕಾರ ಮಾಡಿದ್ರೆ ಅದು ಒಳ್ಳೆಯತನಲ್ಲ, ಅದು ಸಾಧುತನಲ್ಲ, ಅದು ವ್ಯವಹಾರ. ಅದು ಅವನು ಹೇಳ್ತಾನ ಸುಭಾಷಿತಕಾರ, ಉಪಕಾರೇಶು ಸಾಧು ಸದ್ಭವ ತಸ್ಯ ಗುಣಾಃ ಅಪಕಾರೇಶು ಸಾಧು ಸಹ ಸಬ್ ತಶ್ಚ ವಿಚ್ಯತೆ. ಅಂದ್ರೆ ಯಾರು ನಮಗ ಒಳ್ಳೇದು ಮಾಡಿದ ಕೂಡಲೇ ಒಳ್ಳೇದು ಮಾಡಿದ್ರೆ ಗುಣ ಸಾಧು ಅಲ್ಲ, ನಮಗೆ ಕೆಟ್ಟದು ಮಾಡಿದಾಗ್ಯೂ ಕೂಡ ಒಳ್ಳೆಯದನ್ನೇ ಮಾಡಬೇಕು. ಅದಕ್ಕೆ ನಿಜವಾದ ಸಾಧು ಗುಣ ಅಂತ ಕರೀತೀವಿ. ಅವರು ನಮಗೊಂದು ವೇಳೆ ಕೆಟ್ಟದು ಮಾಡಿದಾಗ್ಯೂ ಕೂಡ ಒಳ್ಳೆಯದನ್ನೇ ಬಯಸಬೇಕು. ಅಂಥವ್ರಿಗೆ ನಾವು ಸಾಧು ಸಜ್ಜನರು ಅಂತ ಕರೀತೀವಿ. ಈಗ ಯೇಸು ಕ್ರಿಸ್ತನಿಗೆ ಶಿಲುಬೆಗೇರಿಸಿದ್ರಂತ. ಅವನ ಎರಡು ಕೈಗಳಿಗೆ ಮಳೆಯನ್ನ ಹಾಕಿದ್ರು, ಕಾಲ್ಗಳಿಗೆ ಮಳೆಯನ್ನ ಹೊಡೆದ್ರು, ಕಟ್ಟಿಗೆಗೆ ನೇತು ಹಾಕಿದ್ರು. ಆದರೂ ಕೂಡ ಯೇಸು ಕ್ರಿಸ್ತ ಏನ್ ಮಾಡ್ತಿದ್ದಪ್ಪ ಅಂತಂದ್ರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದಂತ, ಈ ಜನರಿಗೆ ಏನು ಮಾಡ್ತೀವಿ ಅನ್ನೋದು ಗೊತ್ತಾಗಲ್ದು. ಹೇ ಭಗವಂತ, ನಿಜವಾಗ್ಲೂ ಕರುಣಾಮಯನಾಗಿದ್ರ ಈ ಕೆಲಸ ಮಾಡೋರಿಗೆ ಕ್ಷಮಿಸಿ ಬಿಡ ಅಂದನು, ಕ್ಷಮಾಗುಣ ಅಂದನು. ಅಂದ್ರೆ ಎಷ್ಟೇ ತ್ರಾಸು ಮಾಡಿದರೂ ಕೂಡ ಅವ್ರಿಗೆ ಒಳ್ಳೇದು ಮಾಡೋದಿದೆಯಲ್ಲ, ಇದಕ್ಕೆ ನಾವು ಸಾಧು ಸದ್ಬಳಕೆ ಗುಣ ಅಂತ ಕರಿತೀವಿ. ಹಾಗಾದ್ರೆ ಈ ಪ್ರಪಂಚದ ಈ ದ್ವಂದ್ವವನ್ನ ಸರಿಪಡಿಸಿಕೊಂಡು ಜೀವನ ಮಾಡಬೇಕಂದ್ರೆ, ದ್ವಂದ್ವತೆಯನ್ನ ಸಹಿಸಿಕೊಂಡು ಜೀವನ ಮಾಡಬೇಕಂದ್ರೆ, ನಮ್ಮಲ್ಲಿ ಒಳ್ಳೆಯ ಗುಣಗಳು ಬರಬೇಕಪ್ಪ ಅಂತಂದ್ರೆ ನಾವು ಒಳ್ಳೆಯ ಕೆಲಸವನ್ನು ಮಾಡಬೇಕು.
ಒಳ್ಳೆಯ ಉಪದೇಶವನ್ನ ಕೇಳಬೇಕು. ಎಲ್ಲಿ ಸಿಗ್ತಾವೋ ಅಂತಂದ್ರೆ ಶ್ರೀ ಗುರುವಿನ ಹತ್ರ ಸಿಗ್ತಾವ. ಗುರುಗಳ ಮುಂದೆ ಗುರು ಸಾಯುಜ್ಯದಲ್ಲಿ ಅನೇಕ ಪುರಾಣ ಪುಣ್ಯಕಥೆಗಳನ್ನು ಅವಾಗವಾಗ ನಾವು ಶ್ರವಣ ಮಾಡ್ತಾ ಇದ್ರೆ, ಅವನ್ನ ಕೇಳ್ತಾ ಇದ್ರೆ, ಭಕ್ತಿಯಿಂದ ಶ್ರವಣ ಮಾಡ್ತಾ ಇದ್ರೆ ಮನುಷ್ಯನಲ್ಲಿ ಒಳ್ಳೆಯ ಗುಣಗಳು ಬರಲಿಕ್ಕೆ ಸಾಧ್ಯ. ಮನುಷ್ಯನಲ್ಲಿ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳೋದು ಹೇಗೆ ಮಾಡಬೇಕಪ್ಪ ಅಂದ್ರೆ, ದೇವರು ಅದಕ್ಕೆ ಏನ್ ಮಾಡಿದ್ರೆ ಭಗವಂತ 2 ಕಿವಿ ಕೊಟ್ಟಾನ, ಒಂದೇ ಬಾಯಿ ಕೊಟ್ಟಾನ. ಅದರ ಅರ್ಥ ಬಹಳಷ್ಟು ಕೇಳು, ಕಡಿಮೆ ಮಾತಾಡು ಅಂತ. ಮತ್ತೆ ಪ್ರಶ್ನೆ ಬರ್ತದೆ, ಗುರುಗಳೇ ಯಾವಾಗ ಕೇಳಬೇಕು? ಏನು ಮುಂಜಾನೆ ಕೇಳಬೇಕು, ಏನು ಸಾಯಂಕಾಲ ಕೇಳಬೇಕು, ಏನು ಸಣ್ಣವರಿದ್ದ ಕೇಳಬೇಕು? ಅದಕ್ಕೆ ಸುಭಾಷಿತಕಾರ ಹೇಳ್ತಾನ, ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೂ ಕೇಳಬೇಕು, ಭೂಮಿಯಲ್ಲಿ ನಾವು ಹೋಗುವವರೆಗೂ ಕೇಳಬೇಕು. ಯಾಕಂತಂದ್ರೆ ಮನುಷ್ಯ ಕೇಳೋದರಿಂದ, ಶ್ರವಣ ಮಾಡೋದರಿಂದ ಅವನಲ್ಲಿ ಒಳ್ಳೆಯತನ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಕಿವಿನ ನಮ್ಮಷ್ಟು ನಾವು ಮುಚ್ಚಲಿಕ್ಕೆ ಆಗಲ್ಲ. ಬಾಯಿ ಬೇಕಾದ್ರೆ ಮುಚ್ಚಬಹುದು, ಬಾಯಿ ತನ್ನಷ್ಟು ತಾನೇ ಮುಚ್ಚಿಬಿಡ್ತದೆ. ಕಣ್ಣು ಬೇಕಾದ್ರೆ ಮುಚ್ಚಬಹುದು, ಕಣ್ಣು ಮುಚ್ಚ ತನ್ನ ತಾನೇ ಮುಚ್ಚತದ. ಕಿವಿ ಮುಚ್ಚಕ್ಕಾಗತ್ತೇನು? ಆಗಲ್ಲ. ಅದಕ್ಕೆ ಭಗವಂತ ಏನ್ ಮಾಡ್ಯಾನಂದ್ರೆ ಒಳ್ಳೆ ವಿಚಾರವನ್ನ ಕೇಳ್ತಾ ಇರಬೇಕು. ಎಲ್ಲಿ ಕೇಳಬೇಕಂತಂದ್ರೆ ಶ್ರೀ ಗುರುವಿನ ಸಾಮೀಪ್ಯದಲ್ಲಿ ಉಪದೇಶವನ್ನ ಕೇಳಬೇಕು. ಅದಕ್ಕೆ ಹೇಳ್ಕೊಂಡು ಬಂದಿದ್ದಾರೆ. ಒಬ್ಬ ಕವಿ ಹೇಳ್ತಾ ಇದ್ದಾರೆ, ಗುರು ಏನನ್ನ ಹೇಳಬೇಕು? ಮೊದಲನೇದಾಗಿ ಶ್ರೀ ಗುರು ಆಗಿರತಕ್ಕಂಥವನು ಏನನ್ನ ಅಳವಡಿಸಿಕೊಂಡಿರಬೇಕು ಅನ್ನೋದನ್ನ ಒಂದು ಸಣ್ಣ ವಾಕ್ಯದಲ್ಲಿ ಬಹಳ ಸುಂದರವಾಗಿ ಅವ ಕವಿ ಬರೆದಿಟ್ಟಿದ್ದಾನೆ. ಒಂದೇ ಒಂದು ವಾಕ್ಯ ಏನು ಅಂತಂದ್ರೆ, ತಾಪರಹಿತ ಪದಂ ಗುರುಪದಂ. ಈ 4 ಶಬ್ದ ನೆನಪಿಟ್ಟುಕೊಂಡ್ಬಿಟ್ರೆ ಸಾಕು. ಇಡೀ ನಮ್ಮ ಜೀವನದಾಗ ಗುರು ಅಂದ್ರೆ ಏನು, ಗುರು ಹೆಂಗಿರ್ಬೇಕು ಅನ್ನೋದು ಗೊತ್ತಾಗ್ತದೆ. ಒಂದೇ ಶಬ್ದ ಒಂದೊಂದು ಅಕ್ಷರ ತಕ್ಕೋತ ಬರೀ. ಸ್ವಲ್ಪ ನಾ ಹೇಳೋದು ತಾಳ್ಮೆಯಿಂದ ಕೇಳಿದ್ರೆ ಅರ್ಥ ಆಗುತ್ತೆ. ತಾಪ ರಹಿತ ಪದಂ ಗುರುಪದಂ. ಇದರಲ್ಲಿ ಮೊದಲನೇದೇನಪ್ಪ ಗುರುವಿನ ಲಕ್ಷಣ ಅಂತಂದ್ರೆ, ತಾಪರಹಿತ ಅಂದ್ರ ಮನುಷ್ಯನಿಗೆ ತಾಪವನ್ನ ಕಡಿಮೆ ಮಾಡಬೇಕು. ಎದುರ ತಾಪಪ್ಪ, ಪ್ರತಿಯೊಬ್ಬರ ಜೀವನದಲ್ಲಿ ಅನೇಕ ತೊಂದರೆ ಇರ್ತಾವ. ಆದಿದೈವಿಕ, ಆಧ್ಯಾತ್ಮಿಕ ಮತ್ತು ಆದಿದೈವಿಕ ಅಂತ ಪ್ರತಿಯೊಬ್ಬರಲ್ಲೂ ಕೂಡ ಚಿಂತೆ ಇರ್ತದೆ. ಯಾವ ವಾಣಿಯನ್ನ ಕೇಳೋದ್ರಿಂದ ಸತ್ಯವನ್ನ ಅರಿತುಕೊಂಡು ನಮ್ಮ ತಾಪವನ್ನ ಕಡಿಮೆ ಮಾಡ್ತದಲ್ಲ, ಅದಕ್ಕೆ ತಾಪರಹಿತ ಪದಂ ಗುರುಪದಂ. ಅಂದ್ರೆ ನಾವೆಲ್ಲ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಕೇಳೋದು ಬೇರೆ, ಮಾಡೋದು ಬೇರೆ, ಬಯಸೋದು ಬೇರೆ. ಬಿತ್ತೋದು ಬೇವಿನ ಬೀಜ, ಬಯಸೋದು ಮಾವಿನ ಬೇರೆ. ಹಣ್ಣು ಬರ್ಲಿಕ್ಕೆ ಸಾಧ್ಯ ಐತೆ? ನಾವೇನ್ ಮಾಡ್ತೀವಿ ಅದೇ ನಮಗೆ ಪುಣ್ಯ ಬರ್ತದ ಹೊರತು ಬೇರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ತಾಪರಹಿತ ಪದದಲ್ಲಿ ತಾ ತೆಗಿರಿ, ಮುಂದುಳಿದದ್ದು ಏನಪ್ಪ ಅಂದ್ರೆ ಪದರಹಿತ ಪದಂ ಗುರುಪದಂ. ಅಂದ್ರೆ ಪರಹಿತ, ಗುರುವಿನಲ್ಲಿರ್ತಕ್ಕಂಥ ಮೊದಲನೇದು ಲಕ್ಷಣ ಏನಪ್ಪಾ ಅಂತಂದ್ರೆ ಇನ್ನೊಬ್ಬರಿಗೆ ಹಿತವನ್ನೇ ಬಯಸ್ತಕ್ಕಂಥವನು ಗುರು. ಗುರು ಯಾವಾಗಲೂ ಕೂಡ ಪರಹಿತ ಚಿಂತನೆಯನ್ನ ಮಾಡಬೇಕು. ಆ ಪರಹಿತವನ್ನ ಶಿಷ್ಯರಿಗೆ ಕಲಿಸಬೇಕು. ಶ್ರೇಯೋ ಮಾರ್ಗ ಪ್ರಯೋ ಮಾರ್ಗ ಅಂತ ಕರೀತಾರೆ ಕಲಿಸೋದ್ರಲ್ಲಿ. ಅದು ದೊಡ್ಡ ಸಿದ್ಧಾಂತ. ಅರ್ಥ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ, ಜ್ವರ ಬಂದಾಗ ಗುಳಿಗೆ ತಗೊಂಡ್ರ ಅದು ಶ್ರೇಯೋ ಮಾರ್ಗ. ಡಾಕ್ಟರ್ ಹೇಳ್ತಾರ ಏನಪ್ಪ ಅಂದ್ರೆ, ನೋಡಪ್ಪ ಜ್ವರ ಬಂದದ, ಕೆಮ್ಮು ನೆಗಡಿ ಆಗೈತಿ, ಗುಳಿಗೆ ತಗೋ ಅಂತ. ಗುಳಿಗೆ ಏನು ಸಿಹಿ ಇರಂಗಿಲ್ಲ, ಆದ್ರೆ ಗುಳಿಗೆ ಸಣ್ಣದ ಇರ್ತದ,
ಅವ ತಗೋ ಒಂದು ಕೂಡಲೇ ಕಹಿಯಾಗಿದ್ರು ತಗೋತೀವಿ, ಅದು ಶ್ರೇಯೋ ಮಾರ್ಗ. ಮತ್ತೆ ಡಾಕ್ಟರ್ನ ಗುಳಿ ಕೊಡ್ತಾನೆ ಖರೆ, ದಾರ್ಯಾಗ ಬರುವಾಗಲೇ ಒಗ್ಗರಣೆ ಮಿರ್ಚಿ ಕಂಡು ಕೂಡಲೇ ಬ್ಯಾಡ ಅಂದ್ರೆ ಮನಸ್ಸು ಹೋಗುತ್ತ. ಯಾರು ಹೇಳಂಗಿಲ್ಲ, ತಿನ್ನದಂಗಿಲ್ಲ. ಆದರೂ ಕೂಡ ನಾವೇನ್ ಮಾಡ್ತೀವಿ, ನಮ್ಮ ಪ್ರಯೋ ಮಾರ್ಗದಲ್ಲಿ ತಿಂತೀವಿ. ಅದು ತಿನ್ನೋದಿದೆಯಲ್ಲ, ಅದು ಸ್ವಾರ್ಥಕ್ಕೆ ತಿನ್ನೋದಿದೆಯಲ್ಲ, ಅದು ಪ್ರಯೋ ಮಾರ್ಗ. ಅಂದ್ರೆ ಮನುಷ್ಯ ಯಾವಾಗಲೂ ಕೂಡ ಈ ಗುರುವಿನ ಉಪದೇಶವನ್ನು ಏನ್ ಮಾಡೋದಂದ್ರೆ ಪರನಿಗೆ ಹಿತವನ್ನ ಬಯಸ್ತಾ ಬಯಸ್ತಾ ಹೋದಾಗ ಮಾತ್ರ ಪರಹಿತ ಕಲಿಗೆ ಸಾಧ್ಯ. ಮತ್ತ ರಹಿತ ಪದ ಗುರುಪದ ತಾ ತೆಗೆದಿವಿ, ಪ ತೆಗೆದಿವಿ. ರಹಿತ ಪದ ಅಂದ್ರೆ ಯಾವುದೇ ಪದವಿಯನ್ನ ಬಯಸದೇ ಇರ್ತಕ್ಕಂಥವನು ಗುರು. ಯಾವ ಪದವಿಗಳನ್ನ ಬಯಸಬಾರದತ್ತ, ಯಾವುದನ್ನು ಅಪೇಕ್ಷಿಸಬಾರದು. ಜಗತ್ತಿನಲ್ಲಿ ಅಂಟದ ಹಾಗಿರಬೇಕು, ಅದು ನಿಜವಾದ ಗುರುವಿನ ಲಕ್ಷಣ. ಮತ್ತೆ ಇನ್ನೊಂದು ಅಕ್ಷರ ತಕ್ಕೋತ್ ಹೋದ್ರೆ ಹಿತಪದಂ ಗುರುಪದ. ಸದಾ ಭಕ್ತರಿಗೆ ಹಿತವನ್ನೇ ಮಾಡಬೇಕು. ಗುರುವಾಗಿರ್ತಕ್ಕಂಥವನು ಲೋಕ ಕಲ್ಯಾಣದ ಆಧ್ಯಾತ್ಮ ಚಿಂತನೆಯನ್ನು ಭಕ್ತರಲ್ಲಿ ಬಿತ್ತುತ್ತಾ ಹೋಗಬೇಕು. ಅಂದಾಗ ಗುರುವಿನ ಉಪದೇಶ ಅಮೃತಕ್ಕೆ ಸಮನಾಗಲಿಕ್ಕೆ ಸಾಧ್ಯ ಇದೆ. ಪದವಿಗಳನ್ನ ಬಯಸದೆ ಪದಂ ಗುರುಪದ. ಕೊನೆಗೆ ಹೇಳ್ತಾನ, ಈ ಜಗತ್ತಿನಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪದ ಯಾವುದಪ್ಪ ಅಂದ್ರೆ ಗುರು ಅಂತಕ್ಕಂಥ ಪದ. ಜಗತ್ತಿನ ಎಲ್ಲ ಧರ್ಮದ ಗುರುಗಳು ಕೂಡ ಯಾರ ಬಗ್ಗೆ ವರ್ಣಿಸಿದಾರಪ್ಪ ಅಂದ್ರೆ ಅದು ಶಿವನ ಬಗ್ಗೆ ವರ್ಣಿಸಿದ್ದಾರೆ. ಶಿವನ ಅನೇಕ ರೂಪಗಳಿದಾವೆ, ಅನೇಕ ನಾಮಗಳಿದಾವೆ. ಆ ಎಲ್ಲ ಧರ್ಮದಲ್ಲೂ ಕೂಡ ಗುರುವಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಗುರು ಏನನ್ನ ಹೇಳ್ತಾನಪ್ಪ ಅಂತ ಶಿಷ್ಯನಿಗಂದ್ರೆ ಸತ್ಯವನ್ನೇ ಹೇಳಬೇಕು, ಶಿವನ ಚರಿತ್ರೆಯನ್ನೇ ಹೇಳಬೇಕು. ಅನೇಕ ಪುರಾಣಗಳು, ಪ್ರವಚನಗಳು ಇವೆಲ್ಲವುಗಳನ್ನ ಯಾಕೆ ಬೋಧನೆ ಮಾಡೋದಪ್ಪ ಅಂತ ಹೇಳಿದ್ರೆ, ನಮ್ಮ ಶಕ್ತ್ಯಾನುಸಾರವಾಗಿ ಕುಂತು ಸತ್ಸಂಗವನ್ನ ಮಾಡಿ ಶಿವನ ಮಹಿಮೆಯನ್ನು ಯಾಕೆ ತಿಳ್ಕೋಬೇಕಪ್ಪ ಅಂದ್ರೆ ನಮ್ಮಲ್ಲಿ ಇರತಕ್ಕಂಥ ಅಂತರ್ಗತವಾದ ಶಿವನ ಬಗ್ಗೆ ಜಾಗೃತಗೊಳಿಸ್ಲಿಕ್ಕೆ. ಸುಮ್ಮನೆ 4:30 ಆದ ಕೂಡಲಿ ಕೇವಲ ಕೇಳಿದ್ವಪ್ಪ, ಈ ಕೇವಲ ಬಿಟ್ಟಿವಪ್ಪ, ಟೈಮ್ ಯಾವಾಗ ಮುಗಿತಪ್ಪ ಅಂತಂದ್ರೆ ಅದು ಶ್ರವಣ ಆಗೋದಲ್ಲ, ಮನನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನನ್ನ ಕೇಳ್ತೀವಿ, ಏನನ್ನ ಮಾಡ್ತೀವಿ, ಅದೇ ನಾವು ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಗುರುವಿನ ಕೆಲಸ ಏನಪ್ಪಾ ಅಂತಂದ್ರೆ ಉಪದೇಶವನ್ನ ಮಾಡ್ತಕ್ಕಂಥದ್ದು. ಯಾವುದರ ಉಪದೇಶ ಅಂದ್ರೆ ಶಿವನ, ಪಾರ್ವತಿಯ, ಜಗತ್ತಿನ ಎಲ್ಲ ಲೋಕ ಕಲ್ಯಾಣಾರ್ಥಕವಾಗಿ ಜಗತ್ ಸೃಷ್ಟಿ ಮಾಡಿರ್ತಕ್ಕಂತಹ ದೇವಾನುದೇವತೆಗಳ ಚರಿತ್ರೆಯನ್ನು ಉಪದೇಶ ಮಾಡ್ತಾರೆ. ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಲೇ ನರರಿಗೆ ಮುಕುತಿ. ಶ್ರೀಮನ್ ನಿಜಗುಣಿ ಶಿವಗಳು ಹೇಳ್ಕೊಂಬಂದ, ನೀನು ಎಲ್ಲಾ ವಿದ್ಯೆ ಕಲ್ತಿರ್ಬೋದು, ಆದ್ರೆ ಶ್ರೀ ಗುರುವಿನ ಉಪದೇಶವನ್ನು ಆಲೈಕೆ ಮಾಡದೇ ಹೋದ್ರೆ ಅವನಿಗೆ ಮೋಕ್ಷ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿನೇ ಎಲ್ಲ ಕವಿವರ್ಯರು ಎಲ್ಲ ಪುರಾಣದಲ್ಲಿ ಪ್ರಥಮದಲ್ಲಿ ಯಾರನ್ನ ಸ್ಮರಣೆ ಮಾಡ್ತಾರಪ್ಪ ಅಂದ್ರೆ ಗುರುವಿನ ಸ್ಮರಣೆಯನ್ನ ಮಾಡ್ತಾರೆ. ಹಾಗೆ ಗುರುವಾಗಿರ್ತಕ್ಕಂಥವನು ಪದವಿಯನ್ನ ಯಾವುದನ್ನು ಬಯಸದೆ ಭಕ್ತರ ಶ್ರೇಯಸ್ಸನ್ನ ಮಾತ್ರವೇ, ಶ್ರವಣಾರ್ಥಿಗಳ ಶ್ರೇಯಸ್ಸನ್ನ ಮಾತ್ರವೇ ಬಯಸಿ ಜಗತ್ತಿನಲ್ಲಿ ಬದುಕುವ ಕಲೆಯನ್ನು ಹೇಳಿಕೊಡ್ತಾನೆ. ಈ ಭವಸಾಗರದಲ್ಲಿ ಸಂಸಾರದಲ್ಲಿ ಬರ್ತಕ್ಕಂತಹ ಎಲ್ಲ ಸುಖ ದುಃಖಗಳನ್ನ ಯಾವ ರೀತಿ ನಾವು ಈಸಬೇಕು, ಯಾವ ರೀತಿ ನಾವು ಜಯಿಸಬೇಕು ಅನ್ನೋದನ್ನ ಈ ಪುರಾಣ ಪುಣ್ಯಕಥೆಗಳ ಮುಖಾಂತರ ನಾವು ಆಲಿಸಬೇಕು. ಆ ಪುರಾಣದಲ್ಲಿ ಬರ್ತಕ್ಕಂಥ ಸಾರಾಂಶವನ್ನು ನಾವು ಅರಿಯುವುದರ ಮುಖಾಂತರ ಈ ಶ್ರೀ ಗುರುವಿನ ಉಪದೇಶವನ್ನು ಆಲಿಸಬೇಕು. ಅಂದಾಗ ಮಾತ್ರ ಇಲ್ಲಿ ಅನೇಕ ದಿನಗಳ ಕಾಲ, ಒಂದಲ್ಲ ಎರಡಲ್ಲ, ಈ ಸುಕ್ಷೇತ್ರದಲ್ಲಿ
30 ವರ್ಷಗಳ ಕಾಲ ಈ ಜ್ಞಾನದ ಉಪದೇಶಾಮೃತವನ್ನು ನಡೆದಿದೆ ಅಂತಂದ್ರೆ ಅದು ಸಾಕ್ಷಾತ್ ಶಿವನ ಸಾಯುಜ್ಯವೇ ಆಗಲಿಕ್ಕೆ ಸಾಧ್ಯ, ಪರಮ ಕ್ಷೇತ್ರವಾಗಲಿಕ್ಕೆ ಸಾಧ್ಯ ಅಂತ ನಾವು ತಿಳ್ಕೋಬೇಕು. ಇದು ಒಂದು ಸುಯೋಗ, ಎಲ್ಲರಿಗೂ ಆ ಭಾಗ್ಯ ಸಿಗಂಗಿಲ್ಲ. ಆದರೆ ಆ ಗುರುವಿನ ಕಾರುಣ್ಯ ಇದ್ರೆ ಮಾತ್ರವೇ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಚರಿತ್ರೆಯನ್ನು ನಾವು ಆಲಿಸ್ತಕ್ಕಂತಹ ಕೆಲಸವನ್ನು ಮಾಡಬೇಕು. ಹಾಗೆ ಇಂತಹ ಗುರುಗಳು, ಅನೇಕ ಕವಿಗಳು ಜಗತ್ತಿಗೆ ಬೇಕಾಗ್ತಕ್ಕಂಥ ಅನೇಕ ಪುರಾಣಗಳನ್ನ ಬರೆದಿಟ್ಟಿದ್ದಾರೆ. ಅದರಲ್ಲಿ ತಾವು ನಿನ್ನೆ ಕೇಳಿದ್ದೇನೆ, ತನ್ನಿಮಿತ್ತವಾಗಿ ಆ ಶಾಸ್ತ್ರದ ಅನುಪಸ್ಥಿತಿಯಲ್ಲಿ ನಾವು ಇವತ್ತು ಸೇವೆಯನ್ನ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಹಾಗಾಗಿ ಇಲ್ಲಿ ಬರತಕ್ಕಂತಹ ಶ್ರೀ ಮರೂರು ನಾರಾಯಣಾಚಾರ್ಯರವರು ಬರತಕ್ಕಂತಹ ಮುದಿಮಲ್ಲೇಶ್ವರ ಪುರಾಣ ಇದು ನಿಮಿತ್ತ ಈ ಶಿವನ ಸಾಕ್ಷಾತ್ ಶಿವನ ಚರಿತ್ರೆಯನ್ನ ತಿಳಿದುಕೊಂಡ್ರೆ ಮುತ್ತನ್ನ ಆ ಕಡೆ ಯಾವ ಚರಿತ್ರೆ ತಿಳಿಯಕ್ಕೆ ಸಾಧ್ಯತೆ ಇಲ್ಲ, ಅಗತ್ಯತೆ ಇಲ್ಲ. ಅಂದ್ರೆ ಇಡೀ ಜಗತ್ತಿನಲ್ಲಿಯೇ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮ ಮತ್ತು ಪಾರ್ವತಿ. ಈಗ ಒಬ್ಬ ವ್ಯಕ್ತಿ ಕೇಳಿ ಅವ್ರ ಅಪ್ಪನ ಹೆಸರು ಹೇಳ್ತಾನೆ, ಅವ್ರ ಅಪ್ಪನ ಕೇಳಿ ಅವ್ರ ಅಪ್ಪನ ಹೆಸರು ಹೇಳಬಹುದು, ಅವ್ರ ಅಪ್ಪನೂ ಕೇಳಿ ಅವ್ರ ಅಪ್ಪನ ಹೆಸರು ಹೇಳಕ್ ಸಾಧ್ಯತೆ ಇಲ್ಲ. ಹಾಗಂತೇಳಿ ಅವ್ರ ಅಪ್ಪ ಇಲ್ಲ ಅಂತ ಹೇಳಕ್ ಸಾಧ್ಯತೆ ಇತ್ತೇನು? ಅವರ ಮುತ್ತಾತ ಅಂತಾತಿದ್ದಾಗ ಮೊಮ್ಮಗ ಬರ್ಲಿಕ್ಕೆ ಸಾಧ್ಯತೆ. ಹಾಗೆ ಇಡೀ ಜಗತ್ತಿನ ಸಕಲ ಜೀವಾತ್ಮಗಳಿಗೂ ಕೂಡ ಯಾರಪ್ಪ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಆದಿ ತಂದೆ ಅಂದ್ರೆ ಸಾಕ್ಷಾತ್ ಪರಮೇಶ್ವರ. ಅದಕ್ಕೆ ಕಾಳಿದಾಸ ಬರ್ಕೊಂಬರ್ತಾನ, ವಾಗರ್ಥೌ ಇವ ಸಂಪತ್ತೌ ವಾಗರ್ಥೌ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ. ಜಗತ್ತಿನ ಯಾವ ದೇವರಿಗೆ ನಾಮಸ್ಮರಣೆ ಮಾಡಿದರೂ ಕೂಡ, ಯಾವ ದೇವರನ್ನು ನಮಸ್ಕಾರ ಮಾಡಿದರೂ ಕೂಡ ಇರುವರು ಒಬ್ಬರೇ, ಪಾರ್ವತಿ ಮತ್ತು ಪರಮೇಶ್ವರ. ಆ ಪರಮೇಶ್ವರನ ಅರ್ಧನಾರೀಶ್ವರನಾಗಿದ್ದಾರೆ. ಅವರಿಗೆ ನಮಸ್ಕಾರ ಮಾಡಿದ ಹಾಗೇನೆ ಅವರನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ವಾಕ್ಯ ಮತ್ತು ಅರ್ಥವನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಹೂವ ತೋರಿ, ಆ ಹೂವಿನ ವಾಸನೆ ಮತ್ತು ಹೂವ ಬೇರೆ ಮಾಡಕ್ಕಾಗುತ್ತಾ? ಆಗಂಗಿಲ್ಲ. ಊದಿ ಕಡ್ಡಿ ಹಚ್ಚಿರ್ತೀವಿ, ಊದಿ ಕಡ್ಡಿ ಹಚ್ಚಿದ ಅದರ ವಾಸನೆ ಮತ್ತು ಊದಿ ಕಡ್ಡಿ ಬೇರೆ ಮಾಡಕ್ಕಾಗಲ್ಲ. ಹಾಗೇನೆ ಈ ಜಗತ್ತಿನಲ್ಲಿ ಪರಮಾತ್ಮ ಮತ್ತು ಪಾರ್ವತಿ ಇವರಿಬ್ಬರ ಶಿವಶಕ್ತಿಯ ಸಾಯುಜ್ಯವಾಗಿರ್ತಕ್ಕಂತಹ ಈ ಪಾರ್ವತಿ ಪರಮೇಶ್ವರರಿದರಲ್ಲ, ಅವರೇ ಜಗತ್ತಿನ ಶ್ರೇಷ್ಠ ತಂದೆಗಳು. ಆ ಶಿವನ ಅನೇಕ ಅವತಾರಗಳಲ್ಲಿ ಈ ಪುರಾಣವು ಕೂಡ ಒಂದು ಶ್ರೇಷ್ಠವಾದ ಮೈಲುಗಲ್ಲು. ಯಾವುದಪ್ಪ ಅಂದ್ರೆ ಮುದಿಮಲ್ಲೇಶ್ವರ ಪುರಾಣ. ಈ ಮುದಿಮಲ್ಲೇಶ್ವರ ಪುರಾಣ ಸಾಕ್ಷಾತ್ ಪರಮಾತ್ಮನ ಶಿವನ ಅವತಾರ ಪುರುಷನಾಗಿರ್ತಕ್ಕಂಥ ಇದರಲ್ಲಿ ನಿನ್ನೆ ದಿವಸ ಪ್ರವಚನಕಾರ ಹೇಳ್ತಾರೆ, ಕೈಲಾಸದ ವರ್ಣನೆ, ಶಿವನ ಚರಿತ್ರೆ, ಅದರಲ್ಲಿ ದಾನವರಿಗೆ ಮತ್ತು ದೇವಾನುದೇವತೆಗಳ ಮಧ್ಯೆ ಅನೇಕ ಸ್ವಾರ್ಥಕ್ಕಿಳಿದಾಗ ಶ್ರೀ ನೀಲಕಂಠನಾಗಿರ್ತಕ್ಕಂತಹ ಶಿವ ಆ ವಿಷವನ್ನ ಸ್ವೀಕಾರ ಮಾಡಿದಾಗ ಆ ವಿಷ ಕೆಳಗೆ ಹೋಗದ ಹಾಗೆ ದಾಕ್ಷಾಯಿಣಿ ಏನ್ ಮಾಡ್ತಾಳಪ್ಪ ಅಂದ್ರೆ ಅಲ್ಲಿ ನಿಲ್ಲಿಸ್ತಾಳೆ. ಹಾಗೆ ಕೋಲಾಹಲದಲ್ಲಿ ಬಂದಿರತಕ್ಕಂತಹ ವಿಷವನ್ನ ಗಂಟಲಲ್ಲಿ ಇಟ್ಟುಕೊಂಡಿದ್ದಕ್ಕೆ ಅದಕ್ಕೆ ನೀಲಕಂಠ ಅಂತ ಕರ್ಕೊಂಡು ಬಂದಿದ್ದಾರೆ. ಹಾಗೆ ಇಲ್ಲಿಯೂ ಕೂಡ ಅನೇಕ ಚರಿತ್ರೆಗಳನ್ನು ಹೇಳ್ತಾ ಆ ನಾಡಿನ ವರ್ಣನೆಯನ್ನ ಮಾಡ್ತಾ ಕವಿ ಬಹಳ ಸುಂದರವಾಗಿ ಪುರಾಣವನ್ನ ಮುಂದೆ ಹೇಳ್ತಾ ಇದ್ದಾನೆ. ಪುರಾಣದಲ್ಲಿ ಏನಾಯಿತು ಅಂತಕ್ಕಂಥ ವಿಚಾರವನ್ನ ಗವಾಯಿನ ಒಂದು ಸುಂದರ ಗೀತೆ ಏನಂದ್ರೆ ನಾವು ನೀವೆಲ್ಲರೂ ಕೂಡ ನೋಡೋಣ. ಸಾಂಬದೇ ನಮಃ ಪಾರ್ವತಿ ಪರಿಹರ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ, ಮುದಿಮಲ್ಲೇಶ್ವರ ಮಹಾರಾಜ್ ಕಿ, ಶಿವ ಸಾಂಬದೇ ನಮಃ ಪಾರ್ವತಿ ಪರಿಹರ ಮಹಾದೇವ. ಸತಿ ಸುತ ಹಿತರಿಗಾಗಿ ಭ್ರಾಂತಿಗೆಟ್ಟಿ ಪಾಮರ ಜನ್ಮ
ಪಾಮರ ಜನ್ಮ ಇದು ಬಲು ಕೊಟ್ಟಿ, ಪಾಮರ ಜನ್ಮ ಇದು ಬಲು ಕೊಟ್ಟಿ. ಯಾಕಾಗಬಾರದು ಗುರುವಿಗೆ ಭೇಟಿ, ಯಾಕಾಗಬಾರದು ಗುರುವಿಗೆ ಭೇಟಿ. ಸಾರ್ಥಕ ಏನಾಯಿತು ನೀ ಹುಟ್ಟಿ, ಸಾರ್ಥಕ ಏನಾಯಿತು ನೀ ಹುಟ್ಟಿ. ಸುಳ್ಳೆ ಹೊತ್ತುಗಳಿದೆ ನೀ ಗಾಳಿಯ ಮಟ್ಟಿ, ಸುಳ್ಳೆ ಹೊತ್ತುಗಳಿದೆ ನೀ ಗಾಳಿಯ ಮಟ್ಟಿ. ಪಾಮರ ಜನ್ಮ ಇದು ಬಲು ಕೊಟ್ಟಿ, ಪಾಮರ ಜನ್ಮ ಇದು ಬಲು ಕೊಟ್ಟಿ. ರೊಕ್ಕ ಇಲ್ಲದೆ ನೀ ಕಷ್ಟಪಟ್ಟಿ, ಮೋಜಿನೊಳಗೆ ಬಿದ್ದು ಅಲೆದಾಡ್ತಿ. ರೊಕ್ಕ ಇಲ್ಲದೆ ನೀ ಕಷ್ಟಪಟ್ಟಿ, ಮೋಜಿನೊಳಗೆ ಬಿದ್ದು ಅಲೆದಾಡ್ತಿ. ಮೋಜಿಗೆ ಮೋಜಿದು ಪ್ರತಿ ಸೃಷ್ಟಿ, ಮೋಜಿಗೆ ಮೋಜಿದು ಪ್ರತಿ ಸೃಷ್ಟಿ. ಸತಿಸುತ್ತ ಹಿತರಿಗಾಗಿ ಕ್ರಾಂತಿ ಗೆಟ್ಟಿ, ಹೆಂಡರು ಮಕ್ಕಳಿಗಾಗಿ ಕ್ರಾಂತಿಯ ಗೆಟ್ಟಿ. ಪಾಮರ ಜನ್ಮ ಇದು ಬಲು ಕೊಟ್ಟಿ, ಪಾಮರ ಜನ್ಮ ಇದು ಬಲು ಕೊಟ್ಟಿ. ಎಂಟು ಮಂದಿಯ ಸ್ನೇಹವ ತೊಟ್ಟಿ, ಪಟ್ಟಣಾಗಿಯ ಕಾರಣ ತೊಟ್ಟಿ. ಎಂಟು ಮಂದಿಯ ಸ್ನೇಹವ ತೊಟ್ಟಿ, ಪಟ್ಟಣಾಗಿಯ ಕಾರಣ ತೊಟ್ಟಿ. ಆರು ಮಂದಿ ಕೂಡ ಅನುಗೆಟ್ಟಿ, ಆರು ಮಂದಿ ಕೂಡ ಅನುಗೆಟ್ಟಿ. ನಿನ್ನ ಅರಿವು ಎಂಬುದು ಇಲ್ಲಿ ಕಳೆದಿಟ್ಟಿ, ನಿನ್ನ ಅರಿವು ಎಂಬುದು ಇಲ್ಲಿ ಕಳೆದಿಟ್ಟಿ. ಪಾಮರ ಜನ್ಮ ಇದು ಬಲು ಕೊಟ್ಟಿ, ಪಾಮರ ಜನ್ಮ ಇದು ಬಲು ಕೊಟ್ಟಿ. ಸ್ಥಿರವಿಲ್ಲದೆ ನೀ ಮನೆ ಕಟ್ಟಿ, ತಿಳಿದು ತಿಳಿದು ನೀನು ಆಸೆಯ ನಿಟ್ಟಿ. ಸ್ಥಿರವಿಲ್ಲದೆ ನೀ ಮನೆ ಕಟ್ಟಿ, ತಿಳಿದು ತಿಳಿದು ನೀನು ಆಸೆಯ ನಿಟ್ಟಿ. ನುಂಗಿ ಬಿಡು ನೀ ಗುರು ನಿಷ್ಠಿ, ನುಂಗಿ ಬಿಡು ನೀ ಗುರು ನಿಷ್ಠಿ. ಗುರು ಮಹಂತೇಶನ ಪಾದ ಹಿಡಿಗಟ್ಟಿ, ಗುರು ಮಹಂತೇಶನ ಪಾದ ಹಿಡಿಗಟ್ಟಿ. ಪಾಮರ ಜನ್ಮ ಇದು ಬಲು ಕೊಟ್ಟಿ, ಯಾಕಾಗಬಾರದು ಗುರುವಿಗೆ ಭೇಟಿ, ಯಾಕಾಗಬಾರದು ಗುರುವಿಗೆ ಭೇಟಿ. ಸಾರ್ಥಕ ಏನಾಯಿತು ನೀ ಹುಟ್ಟಿ, ಸುಳ್ಳೆ ಹೊತ್ತುಗಳಿದೆ ನೀ ಗಾಳಿಯ ಮಟ್ಟಿ. ಪಾಮರ ಜನ್ಮ, ಪಾಮರ ಜನ್ಮ, ಪಾಮರ ಜನ್ಮ ಇದು ಬಲು ಕೊಟ್ಟಿ. ಸಮಜನ ಪರಮೇಶ್ವರ ಬಲೇಶ್ವರ ಮಹಾರಾಜ ಕಿ ಜೈ. ನಿನ್ನೆಯ ಭಾಗದಲ್ಲಿ ಮುದಿಮಲ್ಲೇಶ್ವರ ಪುರಾಣದ ಪೀಠಿಕಾ ಸಂಧಿಯಲ್ಲಿ ಕವಿ ಬಹಳ ಸುಂದರವಾಗಿ ಕೈಲಾಸದ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅದಾದ ನಂತರ
ಎರಡನೇ ಸಂಧಿ ಮತ್ತು ಒಂದನೇ ಸಂಧಿಯಲ್ಲಿ ಸಾಕ್ಷಾತ್ ಶಿವನು ಯಾವ ರೀತಿ ಸಮುದ್ರ ಮಂಥನವನ್ನ ಮಾಡಿದ್ದಾನೆ. ನೀಲಕಂಠನಾಗಿರತಕ್ಕಂಥ ಸಾಕ್ಷಾತ್ ಶಿವ ಎಲ್ಲ ಸಕಲ ದೇವಾನುದೇವತೆಗಳಿಗೆ ಅವರಿಗೆ ಬೇಕಾಗತಕ್ಕಂಥ ಎಲ್ಲ ಸುಸಜ್ಜಿತವಾದ ವಸ್ತುಗಳು ಸಿಗುವ ಹಾಗೆ ಸಮುದ್ರದ ಮಂಥನವನ್ನು ಬಹಳ ಸುಂದರವಾಗಿ ಕವಿ ವರ್ಣಿಸಿದ್ದಾನೆ. ಆ ರೀತಿಯಾಗಿ ಅನೇಕ ಶಿವನ ಲೀಲೆಗಳನ್ನ ಮಾಡ್ತಾ ಮಾಡ್ತಾ ದೇವಲೋಕದಲ್ಲೇ ಮೊದಲಲ್ಲ ಭೂಲೋಕದಲ್ಲಿಯೂ ಕೂಡ ಶಿವ ಅವತರಿಸಿದ್ದಾನೆ ಅನ್ನಲಿಕ್ಕೆ ದೇವಲೋಕದಲ್ಲಿ ದೇವರ್ಷಿ ನಾರದರು ನಾರದ ಮಹರ್ಷಿಯನ್ನ ಕೇಳಿದಾಗ ಈ ಲೋಕದ ಕಥೆಯನ್ನು ಬಹಳ ಸುಂದರವಾಗಿ ಕವಿ ವರ್ಣನೆ ಮಾಡಿದ್ದಾನೆ. ಅದು ಯಾವ ರೀತಿ ಅಂತಂದ್ರೆ ಗವಾಯಿಗಳು ಓದುತ್ತಾರೆ. ಸಾಂಬಜೈನವ ಪಾರ್ವತಿ ಶಿವ ಹರ ಹರ ಮಹಾದೇವ ಮೋಕ್ಷಾಂಬಿಕ ಸಹಿತ ಮಲ್ಲೇಶ್ವರ ಮಹಾರಾಜ ಕೀ ಜೈ. ಸುತವಿಲ್ಲವೆಂದು ಚಿಂತಿಸುತ್ತ ಮೇಲಕ್ಕೆ, ಸುತವಿಲ್ಲವೆಂದು ಚಿಂತಿಸುತ್ತ ಮೇಲಕ್ಕೆ ಯತಿಯರೋರ್ವ ಮುಕ್ತ ಸಂವಾಹಂ ಬಂದು ಪಾರ್ವತಿಯ ನೀವೇನಂದು ಪೇಳನಾಮೆಯ ಮನೆಗೆ ಹಿತವಾಗಿ ತೋರುವರಂತದಲ್ಲಿ ಪರಿಮಪಸಾನಿಗ ಮಗರಿಸನಿ ಯತಿವರನೆ ಕೇಳದೆ ವಿಪ್ರಶರ್ಮಂ ಸಾಧು ಮತಿಯೊಡನೆ ಮತ್ತೆ ನುಡಿದನು ರಮಣೀಯ ಮೇಕತೆಯಲಿ ಹಿತದೊಳಾಲಿಸಿದೇವ ಮುನಿ ನಾರದರು ಸುರನಾಥರೊಡನೆ ನುಡಿದ ಶತಮುಖನೆ ಮನವಿಟ್ಟು ಕೇಳನ ನುಡಿಯಲಿ ಕ್ಷಿತಿನಾಥರೈದು ಕಷ್ಟಗಳು ಕೊಡುಬಲತಾ ನಿಶ್ಚಯನಾಗಿತ ಪಾಲಿಸಿದ ಸೋಮದತ್ತಾಖ್ಯ ಭುಜಬಲ ತಿಲಕನೆನುತಲೀ ಭೂಭಜ ತಿಲಕನು ಮಿತಿಯು ಇಲ್ಲದ ಕಿಲ ಸಾಮ್ರಾಜ್ಯ ವೈಭವದಿಂದ ಕ್ಷಿತಿನಾಥನ ಬಲಸತಿಯ ಸತತ ಮಗಜಾಪತಿಯ ಪೂಜಿಸುತ್ತ ತನಗೆ ಸಂಘಟಿಸಿದ್ದ ಬಂದೆ ತನಗೆ ಮತಿಯೊಳಗೆ ಚಿಂತಿಸುತ್ತಿರಲು ಮತಿಯೊಳಗೆ ಚಿಂತಿಸುತ್ತಿರಲು ಗತದಿಂದ ಒಂದು ದಿನ ಬಂದನೋರ್ವ ಮಹಾಯುಕ್ತಿ ಮುಕ್ತ ಚಂದನ ಕರುಣಾಂತರದಲ್ಲಿ ವಿಮಲ ಗಣಗುಣ ಶುಭಾಂಗಂ ನೆನೆಯುತ್ತಲೇ ಸಾಗರದೊಳಗರು ಗತಾಕ್ಷತೆಯ ದೂರ್ವ ಬಿಲ್ವಾದಿ ಪತ್ರೆಯ ಮಲ್ಲೆ ಮಲ್ಲೆಯ ಶಾವಂತಿಗೆಯನ್ನು ಸಂಪಿಗೆ ಕುಂದ ಬಂದಾಳ ಬೀಳುವುದಕ್ಕೆ ಸಾಧು ಕಬೀರ ಮುಂದಾದ ಕುಸುಮಂಗಳಿಗೆ ಮೋದದಿಂದಲೇ ಸುಮಾನದಿಂದಲೇ ಪಾದಕವನ್ನು ಕೊಂಡು ಪುಣ್ಯರಾಗುತ್ತಿದ್ದ ಹರುಷದಲ್ಲಿರುತ್ತಲೇ ಎನ್ನುತ್ತಲೇ ಸರ್ವಜೈವ ಪಾರ್ವತಿ ಶಿವ ಹರ ಹರ ಮಹಾದೇವ ಮಲ್ಲೇಶ್ವರ ಮಹಾರಾಜ ಕೀ ಜೈ. ಭಕ್ತ ಮಹಾಶಯರೇ, ಮುದಿಮಲ್ಲೇಶ್ವರ ಪುರಾಣದ 3ನೇ ಸಂಧಿಯಲ್ಲಿ ಕವಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾನೆ. ಸಾಕ್ಷಾತ್ ಶಿವನು ಕೂಡ ಧರೆಯಲ್ಲಿ ಅವತರಿಸಿರತಕ್ಕಂತಹ ಇದು ಪುರಾಣ. ದೇವಲೋಕದಲ್ಲಿ
ದೇವರ್ಷಿ ನಾರದರು ಇಂದ್ರನಿಗೆ ಕೇಳ್ತಾ ಇದ್ದಾನೆ, ನೋಡು, ಶಿವನ ಅವತಾರಗಳು ಕೇವಲ ದೇವಲೋಕದಲ್ಲಿ ಅಷ್ಟೇ ಆಗಿದಾವೋ ಅಥವಾ ಶಿವನಿಂದಲೇ ಸೃಷ್ಟಿಯಾಗಿರತಕ್ಕಂಥ ಈ ಭೂಲೋಕದಲ್ಲಿಯೂ ಕೂಡ ಅವನ ಮಹಿಮೆಗಳು ಇದಾವೋ ಅಂತ ಪ್ರಶ್ನೆ ಮಾಡಿದಾಗ ನಾರದ ಮಹರ್ಷಿಗಳು ಇಂದ್ರನಿಗೆ ಬೋಧನೆ ಮಾಡ್ತಾ ಇದ್ದಾರೆ. ದೇವಲೋಕದಲ್ಲಿ ನಾರದ ಮಹರ್ಷಿಗಳು ಹೇಳಿರ್ತಕ್ಕಂತಹ ಮಹಿಮೆಯನ್ನ ಇಲ್ಲಿ ಭೂಲೋಕದಲ್ಲಿ ನಡೆದಿರ್ತಕ್ಕಂಥ ಮಹಿಮೆಯನ್ನ ಅಲ್ಲಿ ಬೋಧನೆ ಮಾಡ್ತಕ್ಕಂಥ ಪುರಾಣದ ಕಥಾವಸ್ತು ಆಗಿರ್ತದೆ. ನೋಡಪ್ಪ, ಇಂದ್ರ ಶಿವನ ಅವತಾರಗಳು ಅನೇಕ ಲೀಲೆಗಳಿದ್ದಾವೆ, ಒಂದ ಎರಡ. ಆ ಸಾಕಷ್ಟು ಲೀಲೆಗಳಲ್ಲಿ ಒಂದು ಹೇಳ್ತಾ ಇದ್ದೀನಿ ಕೇಳು. ಏನು ಅಂದ್ರೆ, ಭೂಲೋಕದಲ್ಲಿ ಸೋಮದತ್ತ ಅಂತಕ್ಕಂಥ ಒಬ್ಬ ರಾಜ ಇದ್ದ. ಈ ಭೂಮಿಯನ್ನ ಬಹಳ ಸುಂದರವಾಗಿ ಆಳ್ವಿಕೆ ಮಾಡ್ತಾ ಇದ್ದ. ಈ ಭರತ ಭೂಮಿಯಲ್ಲಿ ಎಲ್ಲ ರಾಜ ಮಹಾರಾಜರು ಧರ್ಮದಿಂದ ಆಳ್ವಿಕೆ ಮಾಡಿದ್ದಾರೆ. ಹಾಗಾಗಿ ಅವರ ಹೆಸರು ಇವತ್ತಿಗೂ ಕೂಡ ಅಚ್ಚಳಿಯದೆ ಉಳಿದಿದೆ. ಅನೇಕ ರಾಜ ಮಹಾರಾಜರ ಮೂಲ ದೃಷ್ಟಿ ಏನಾಗಿತ್ತಪ್ಪ ಅಂದ್ರೆ ಧರ್ಮ. ಯಾರು ಧರ್ಮವನ್ನು ಪರಿಪಾಲನೆ ಮಾಡತಕ್ಕಂಥವರಿದ್ರು ಅವರಿಗೆ ರಾಜ ಅಂತ ಕರೀತಾ ಇದ್ರು. ರಾಜ ಪ್ರತ್ಯಕ್ಷ ದೇವತಾ ಅಂತಕ್ಕಂಥ ಭೂಮಿ ನಮ್ಮದು. ಶಬಿ ಮಹರ್ಷಿ ಅಂತಕ್ಕಂಥ ಒಬ್ಬ ರಾಜ, ಒಂದು ಬುಕ್ಕದಲ್ಲಿ ಬರ್ತದ. ಆ ರಾಜನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಪ್ರಜೆಗಳನ್ನ ಸಂರಕ್ಷಣೆ ಮಾಡಿಕೊಳ್ಳೋದು. ಆ ರಾಜನ ಹತ್ರ ಒಂದು ನರಿ ಬಂತಂದು. ಹುಲಿ ಬೇಟೆ ಆಡಿ ಹಸ್ಕೊಂಡು ಬಂದಿತ್ತು. ಓಡೋಡಿ ರಾಜನ ತೊಡಿ ಮುಂದೆ ಬಂತು, ಕಣ್ಣೀರು ಹಾಕ್ತಂದು. ನನಗ ಹುಲಿ ಬಂದ ಪ್ರಾಣ ಭಿಕ್ಷೆ ಕೊಡಬೇಕು ನೀನು ಅಂತ ಹೇಳಿ. ಶಬಿ ಚಕ್ರವರ್ತಿ ಹೇಳ್ತಾನ, ನಾನು ಪ್ರಜೆಗಳನ್ನ ಪರಿಪಾಲನೆ ಮಾಡೋದು ಅಷ್ಟೇ ಅಲ್ಲ, ಈ ನಾಡಿನ ಸಕಲ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡೋದು ನನ್ನ ಧರ್ಮ. ಹಾಗಾಗಿ ನನ್ನ ರಕ್ಷಣೆಯಲ್ಲಿ ಬಂದಿದೆಯಲ್ಲ, ನಿನಗೇನೂ ಆಗದಂಗೆ ನೋಡ್ಕೋತೀನಿ ಅಂತ ಅಭಯಹಸ್ತ ಕೊಟ್ಟಂತ. ನರಿ ಬಹಳ ಆನಂದಿಸ್ತು. ಆದರೆ ಹುಲಿ ಬಂತಂತ. ಹುಲಿ ಬಂದು ಕೇಳಿದಂತ, ಏ ರಾಜ, ಏನ್ ಮಾಡ್ತಿದ್ದೀನಿ ನೀನು? ನಾನು 3 ದಿವಸದ ಊಟ ಮಾಡಿಲ್ಲ, ಹಸ್ತು ಬಂದಿದ್ದೀನಿ. ನಾನು ಬೇಟೆ ಆಗಿರ್ತಕ್ಕಂಥ ನರಿ ತಿನ್ನೋದು ನನ್ನ ಹಕ್ಕದು. ಅದನ್ನ ನೀನು ರಕ್ಷಣೆ ಮಾಡಿದ್ದೆ ಆದ್ರೆ ನಿನ್ನ ರಾಜಧರ್ಮ ಅಲ್ಲ ಅದು. ನಾನು ತಿನ್ನುವ ಆಹಾರ ನೀನು ಕಸ್ಕೊಂಡಂಗಾಗತ್ತಂಥದ್ದು. ಹುಲಿನೂ ತನ್ನ ಧರ್ಮನೇ ಅದು. ಆವಾಗ ರಾಜ ಅಂದಂತ, ನಾನು ರಾಜನಾಗಿದ್ದೀನಿ, ಆ ನರಿಗೆ ರಕ್ಷಣೆ ಕೊಡಬೇಕಂತ ಮಾತು ಕೊಟ್ಟಿದ್ದೀನಿ, ಆದ್ರೆ ಹಸ್ತ ಬಂದಿದೆಯಲ್ಲ ನಿನ್ನೂ ಧರ್ಮ ಅಂತ ಹೇಳಿ ತನ್ನ ತೊಡೆಯ ಚರ್ಮವನ್ನು ಕಿತ್ತಿಕೊಟ್ಟಿದ್ದಂತ ಹುಲಿಗೆ ತಿನ್ನಂತ ಹೇಳಿ. ಒಂದು ತೊಡೆಯ ಚರ್ಮ ಕಿತ್ತಿಕೊಂಡು ಹಸ್ತರು ಊಟ ಮಾಡಂತ ಕೊಟ್ಟಂತ. ಅದ್ರ ಅರ್ಥ ಏನಂತಂದ್ರೆ ಧರ್ಮೋ ರಕ್ಷತಿ ರಕ್ಷಿತ. ರಾಜನಿಗೆ ಯಾವ ಗುಣ ಇರಬೇಕಪ್ಪ ಅಂತಂದ್ರೆ ಪ್ರಜೆಗಳನ್ನ ಪರಿಪಾಲನೆ ಅಲ್ಲ, ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಗುಣ ಇರಬೇಕು. ಅಂತಹ ಶ್ರೇಷ್ಠ ರಾಜನಾಗಿರ್ತಕ್ಕಂತಹ ಸೋಮದತ್ತ ಅಂತಕ್ಕಂಥ ರಾಜ ಈ ಭೂಮಿಯನ್ನ ಆಳ್ತಾ ಇದ್ದ. ಈ ಸೋಮದತ್ತ ಧರ್ಮಪತ್ನಿ ಯಾರು ಅಂತಂದ್ರೆ ಮೇನಕೆ ಅಂತ ಹೇಳಿ. ಸೋಮದತ್ತ ಮತ್ತು ಮೇನಕೆ ರಾಜ ಮಹಾರಾಜರಾಗಿದ್ರು ಕೂಡ ಗೊಂದಲ ಇರೋವೆ. ಇದು ಜಗತ್ತೇ ಹಂಗದ. ಗಂಡ ಹೆಂಡತಿ ಜಗಾಡಿದ್ರೆ ಗಂಡ ಹೆಂಡತಿನೇ ಅಲ್ಲ ಅವರು. ಹೊರಗೆ ರಾಜ ಇರ್ಬೋದು ಖರೆ. ಅಕ್ಬರ್ ಮಹಾಶಯ ಒಂದ್ಸಲ ಏನ್ ಮಾಡಿದಪ್ಪ ಅಂದ್ರ ಹೊರಗಿಂದ ಬಂದಂತ ರಾಜ ದರ್ಬಾರ್ ಮಾಡಿ ಹಾ ಹೂ ಅಂತೇಳಿ ಎಲ್ಲ ಬಹುಪರ ಹೊಳಗೆ ಬಂದ ಕೂಡಲೇ ಹೆಂಡತಿ ಬಂದು ದರ್ಬಾರ್ ಶುರು ಮಾಡಿದಂತ, ಏ ಬಾಯಿ ಅಂದಂತ. ಆಕೆ ಅಂದಂತ, ಈ ಕೈ ಕಾಲಿಲ್ಲ ಅಲ್ಲಿ ಕುತ್ಕೋ ಅಂದಂತ. ಒಂದ್ ಚಮ್ ನೀರ್ ತಮ್ಮ ಅಂದಂತ. ಕೊಡಕ್ಕೆ ಯಾರ ಕಾಲಿಲ್ಲ ತಗೊಂಡೋಗ ಕುಡಿ ಅಂದಂತ. ನಾನು ಅಕ್ಬರ್ ಮಹಾಶಯ ಮಹಾರಾಜದೀನಿ, ಇರ್ಬೋದು ಹೊರಗೆ ರಾಜ ನೀನು, ಇಲ್ಲಿ ಕೈ ಕಾಲಿಲ್ಲ, ನೀನೇ ನಿನ್ ಮನೆ ಇದು ನೀ ತಗೋಬೇಕಂದ. ಒಟ್ಟ ಅನ್ಸಲಿಲ್ಲ. ಅಕ್ಬರ್ ಬಹಳ ಸಂಶಯ ಬಂತಂದ. ಅಲ್ಲ, ನಾನು ಹೊರಗೆ ಹೋದ್ರೆ ಮಂದಿ ನನಗೆ ಗದಗದ ನಡುಗುತ್ತಾರ ನೋಡಿ, ನಮ್ಮ ಹೆಣ್ಮಗಳ ಯಾಕೆ ಅಂಜಲ್ರು ಅಂತ ಅವ್ನು ಸಂಶಯ ಬಂದೇನೋ ಅಂತಂದ್ರೆ, ನನ್ನ ಹೆಂಡ್ರೆ ಹಂಗೋ ಇನ್ನು ಜಗತ್ತಿನ ಎಲ್ಲ ಹೆಂಡ್ರ ಹಂಗಂತ ಸಂಶಯ ಬಂದಂತ.
ಅಂದು ಡಂಗುರ ಸಾರಿದನ್. ಏನಪ್ಪಾ ಅಂದ್ರೆ ನಾಳೆ ಎಲ್ಲಾ ಧರ್ಮಪತ್ನಿ ಸಮೇತ ಬರ್ಬೇಕು ಆಸ್ಥಾನಕ್ಕ. ಒಂದು ಕಡೆ ಗಂಡಂದಿರು, ಒಂದು ಕಡೆ ಹೆಣ್ಣಂದಿರು, ಎಲ್ಲಾ ಜೋಡಿ ಕರೆಸಿದನು. ಕರೆಸಿ ಒಂದು ಪ್ರಶ್ನೆ ಮಾಡಿದ. ಏನಪ್ಪಾ ಅಂದ್ರೆ ಹೆಣ್ಮಕ್ಳಿಗೆ ಅಂಜಲಾರದ ಗಣಮಗ ಯಾರದನ ಕೈ ಎತ್ತಿರಿ ಅಂದಂತ. ನನ್ನ ಹೆಂಡ್ರಂತೂ ಅಂಜಲ್ರ ನೋಡಿ, ನನಗೆ ಅನ್ಸಕ್ ಬರ್ತಾರೆ, ನಾನು ಅಂಜ ಬರಂತ ಹೇಳ್ಬಿಟ್ಟಿನಿ. ನೀವ್ ಯಾರು ಹೆಣ್ಣು ಮಕ್ಕಳಿಗೆ ಅಂಜಲಾರದ ಕೈ ಎತ್ತಿರಿ ಅಂದ ಕೂಡಲೇ 1,000 ಮಂದಿ ಇದ್ರಂತ, ಒಬ್ರು ಕೈ ಎತ್ತಿದ್ದಿಲ್ಲ. ಆಶ್ಚರ್ಯ ಆಯ್ತು ರಾಜನಿಗೆ. ಅಲ್ಲೋ ಏನಿದು ಹಿಂಗ ಹಕ್ಕಿಕತ್ ಅರ್ಥ ಆಗ್ಲಿಲ್ಲ. ನಾನು ಎಂತೆಂತ ಮಂದಿದ್ರಿ ನೀವು, ನೋಡಕ್ಕೆ ಎಷ್ಟು ದಾಡಿಸಿದಿರಿ, ಏನಿದ್ರಿ, ಒಬ್ರಿಗೆ ಎಲ್ಲರೂ ಅವರೇ ಅಂತ. ತಳ್ಳಗೊಬ್ಬ ಇದ್ದಂತ, ಅವ ನಿಧಾನ ಕೈ ಎತ್ತಿದಂತ. ಒಬ್ಬ ಸಿಕ್ಕ ಸಾಕ್ತು, ನಮ್ಮ ಇಡೀ ಸಾಮ್ರಾಜ್ಯದಲ್ಲಿ ಅವನೇ ದೊಡ್ಡ ಗಣಮಗ ಅಂತೇಳಿ ಬಾಯಿಲಿ ಪ್ರಶಸ್ತಿ ಕೊಡ್ತ ಅಂದ ಕೂಡಲೇ ಅವ ನನ್ನ ನೋಡಕ್ಕೆ ತೆಳ್ಳಗದಿ, ಎಷ್ಟು ಕೈ ಧೈರ್ಯ ಮಾಡಿ ಕೈ ಎತ್ತಿ ಅಂದ ಕೂಡಲೇ ಅವನಂತ, ಇಲ್ಲ ಮಹಾಪ್ರಭು, ಮೂಲೆ ನನ್ನ ಹೆಂಡತಿ, ಕೈ ಎತ್ತು ಅಂತ ಹೇಳಿ ಅದಕ್ಕೆ ಕೈ ಎತ್ತಿ, ನಾನು ಇಲ್ಲ ಎತ್ತು ಮಗ ಅಲ್ಲ ನನ್ನ. ಅಂದ್ರೆ ಹೇಳಕ್ ಕಾರಣ ಏನಪ್ಪಾ ಅಂತಂದ್ರೆ, ಸದಾವ ಕಾಲ ದ್ವಂದ್ವ, ಗಂಡ ಹೆಂಡತಿ ಮಧ್ಯೆ ಹೇಗೆ ದ್ವಂದ್ವ ಇರುತ್ತೋ, ಇಲ್ಲಿಯೂ ಕೂಡ ಸೋಮದತ್ತ ಮತ್ತು ಮೇನಕೆ ಮಧ್ಯೆ ಒಂದು ದ್ವಂದ್ವ. ಏನು ಅಂತ ಹೇಳಿದ್ರೆ, ಎಲ್ಲ ಸಕಲ ಸಂಪತ್ತು ಇತ್ತು. ಆನೆ, ಕುದುರೆ, ಗಜದಳ, ಅಶ್ವದಳ, ಯುದ್ಧಕ್ಕೆ ಮಾಡತಕ್ಕಂಥ ದೊಡ್ಡ ಸಾಮ್ರಾಜ್ಯ, ಸುಭಿಕ್ಷಿತವಾದ ನಾಡು, ಪ್ರಾಮಾಣಿಕವಾದ ಪ್ರಜೆಗಳು, ಎತ್ತಕ್ಕೆ ಎತ್ತ ಸೇವಕರು, ಅಧಿಕಾರ, ಸಾಮಂತ ದೊರೆಗಳು, ಈ ಸೋಮದತ್ತವೆಲ್ಲವನ್ನು ವೈಭವೋಪೇತ ಅನುಭವಿಸ್ತಾ ಇದ್ದ. ಆ ಎಲ್ಲ ವೈಭವದ ಮಧ್ಯೆ ಅವಾಗ ಮೇನಕೆಗೆ ವೈರಾಗ್ಯ ಬರ್ಲಿಕ್ಕೆ ಶುರುವಾಯಿತು. ಯಾಕ ಅಂತಂದ್ರೆ, ಎಷ್ಟು ರಾಜ್ಯ ಇದ್ರೆ ಏನೈತಿ, ಎಷ್ಟು ಆಳು ಕಾಳುಗಳಿದ್ರೆ ಏನೈತಿ, ಹೆಣ್ಣು ಮಗಳಿಗೆ ಬೇಕಾಗಿದ್ದೇನಂದ್ರೆ ತನ್ನ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಶಿಶು. ಗಂಡ್ಮಕ್ಳಿಗೆ ಅರ್ಥ ಆಗಂಗಿಲ್ರಿ. ಗಂಡ್ಮಕ್ಳು ಹೆಂಗಿದ್ರೆ ಹಂಗ ದೇವ್ರು ಕೊಟ್ಟಾಗ ಶಿವ ಅಂತಿರ್ತಾರೆ. ಆದ್ರೆ ಹೆಣ್ಮಕ್ಳು ಹಂಗಲ್ಲ. ಮಹಾರಾಣಿ ಆಗಿದ್ರೂ ಕೂಡ ಏಕಾಂತವಾಗಿ ಕುಳಿತುಕೊಂಡು ಚಿಂತಾಕ್ರಾಂತವಾಗ್ತಾ ಇದ್ದಂತ. ಅವ ರಾಜ ಹೇಳಿದ, ಇಲ್ಲ ಬಿಡು, ಅದ್ರ ಬಗ್ಗೆ ಯಾಕೆ ತೆರಿಗೆ ಕೆಡಿಸ್ಕೋತಿ, ನಾವೇನು ದೇವರು ಸಾಕ್ಷಿ ಇದ್ರೆ ದೇವ್ರ ಕೃಪಾಟಾಕ್ಷಿ ಇರ್ತದ, ಆ ದೇವ್ರು ಕೊಟ್ಟಾಗ ಆಗ್ತಾವಂತ ಸಮಾಧಾನ ಮಾಡ್ತಾ ಇದ್ದ. ಆ ಕ್ಷಣ ಸಮಾಧಾನ ಆಗಿದ್ರು ಕೂಡ ಮೇಲಕ್ಕೆ ಸಂತೃಪ್ತರಾಗ್ತಿದ್ದಿಲ್ಲ. ಯಾಕಂದ್ರೆ ಆಡುವ ಮಕ್ಕಳನ್ನ ಕಂಡ್ರ, ಯಾರಾದ್ರೂ ಮಕ್ಕಳೆದ್ದು ಮುದ್ದಾಡ್ತಿದ್ರ, ನನ್ನ ಹೊಟ್ಟೆಯಲ್ಲೊಂದು ಶಿಶು ಹುಟ್ಟಿದ್ರೆ ಚೆನ್ನಾಗಿತ್ತಲ್ಲ ಅನ್ನೋ ಕೊರಗು ಬಹಳ ಇತ್ತ. ಹಾಗಾಗಿ ಆ ಮೇನಕ್ಕೆ ತನ್ನ ವ್ಯಥೆಯನ್ನ ಬಹಳ ಗೆಳೆತರನ್ನು ವ್ಯಥೆಪಡಿಸ್ತಾ ಇದ್ದ. ರಾಜನ್ನ ಇದ್ದ ಕರೆ, ಮಹಾರಾಣಿ ಆಗಿನ ಕರೆ, ಮಹಾರಾಣಿ ಆದರೂ ಕೂಡ ನಾನು ಮಹಾಮಾತೆ ಆಗಿಲ್ಲಲ್ಲ ಅಂತಕ್ಕಂಥ ಹೊರಗು ಒಳಗಡೆ ಪರಿತಾ ಇತ್ತು. ಕಂದಾನ ಕೊಡು ಶಿವನೇ, ಬಂಧನವ ಪಡಲಾರೆ, ಎಂಬ ಶಬ್ದವ ಕೂರಲಾರೆ ಭೂಮಿಯವೇ, ಬಂಜೆ ಎಂಬ ಶಬ್ದವ ಹೋರಲಾರೆ ಭೂಮಿಯವೇ, ಹಂಗಿನ ಬಾಣವ ಬಾಲಕಾರಿಯಾದ ಹೊಲೆ ಬೇತರ ಜನ್ಮ, ಬಾಲಕಾರಿಯಾದ ಬಾಲೆ ಬೇತರ ಜನ್ಮ, ಬಾಡಿಗೆ ಎತ್ತು ದುಡಿ ತಂದ ಬಾಳೆಯು ಹಾಸುಳು ಬೀಸಿ ಒಗೆದಂಗ ಕೆಡವಿ, ಹಾಸುಳು ಬೀಸಿ ಒಗೆದಂಗ. ಪಂಜೆ ಬಾಗಿಲ ಮುಂದೆ ಅಂಜೂರಿ ಗಿಡ ಹುಟ್ಟಿ, ಪಂಜೆ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ,
ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ ಬಂಜೆ ಎಂಬ ನುಡಿಯ ವಿನಿಸಯ್ಯ ಶಿವನೇ ಚೋಡೆಯು ಕಾಯಿ ಒಡಸೆ ನಿನಗೆ ಚೋಡೆಯು ಕಾಯಿ ಒಡಸೆ ಬಾಲೆದೆ ತರ ಬಾಲಕಾರಿ ಹೆಣ್ಣಿನದೆ ತರ ಜನ್ಮ ಬಾಲಕಾರಿ 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 ಹೆಣ್ಣಿನದೆ ತರ ಸಂಭಜೇ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಮೋಕ್ಷಾಪರಿಸಿದ ಮಹಾರಾಜ ಕಿ ಜೈ. ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ. ಹೆಣ್ಣಿಗೆ ಸಕಲ ಅಷ್ಟ ಐಶ್ವರ್ಯ ಇದ್ದಾಗ್ಯೂ ಕೂಡ ತನ್ನ ಒಡಲಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಶಿಶು ಅದೆಲ್ಲವನ್ನು ಮರೆಮಾಚುತ್ತದೆ. ಹಾಗಾಗಿ ಇಲ್ಲಿ ಸೋಮದತ್ತ ಮತ್ತು ಮೇನಕೆ ಇವರಿಬ್ಬರೂ ಕೂಡ ರಾಜ ಮಹಾರಾಣಿ ಆಗಿದಾಗ್ಯೂ ಕೂಡ ಆ ಅರಮನೆಯಲ್ಲಿ ಒಂದು ಶಿಶು ಓಡ್ಲಾಲಿಲ್ಲಲ್ಲ ಅಂತ ಹೇಳಿ ಮಹಾರಾಣಿ ಬಹಳ ಚಿಂತಾಕ್ರಾಂತರಾಗ್ತಾ ಇದ್ರು. ಸದಾವಕಾಲ ಎಷ್ಟೇ ಕಾರ್ಯನಿಮಿತ್ತವಾಗಿದ್ರೂ ಕೂಡ ಏಕಾಂತವಾಗಿದ್ದಾಗ ಹೆಣ್ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮವಾಗಿರ್ತದೆ. ಆ ಒಂದು ಒಂಟಿತನದಲ್ಲಿ ನೆನೆಸ್ತಿರಬೇಕಾದಾಗ ಒಂದು ದಿವಸ ಮುಕ್ತ ಸಂಘ ಅಂತಕ್ಕಂಥ ಒಬ್ಬ ಯತಿಗಳು ಗುರುಗಳು ಅವರ ಮನೆಯನ್ನು ಪ್ರವೇಶ ಮಾಡ್ತಾರೆ. ಸಾಮಾನ್ಯವಾಗಿ ಭಕ್ತರ ಮನೆಗೆ ಗುರು ಬಂದಾಕ್ಷಣ ಮಾಡಬೇಕಾದ ಮೊದಲನೇ ಕೆಲಸ ಏನಪ್ಪಾ ಅಂತಂದ್ರೆ ಅವರನ್ನು ಬರಮಾಡಿಕೊಳ್ಳಬೇಕು, ಸ್ವಾಗತ ಮಾಡಬೇಕು. ಆಗಿನ ಕಾಲದಲ್ಲೆಲ್ಲ ಬೋರ್ಡ್ ಬರಿತಾ ಇದ್ರಂತೆ, ಶರಣರ ಬರುವಿಕೆ ನಮ್ಮ ಜೀವಾಳವಯ್ಯ ಅಂತೆ ಸ್ವಾಗತ ಅಂತ ಬೋರ್ಡ್ ಹಾಕ್ತಾ ಇದ್ರು. ಈಗ ಏನಾಗ್ಬಿಟ್ಟಾವ ಅಂದ್ರೆ ಸಿಟ್ಯಾ ಮೊದಲೇ ಬಾಲ್ ಹಾಕ್ಬಿಟ್ಟಿರ್ತಾರೆ. ಅಷ್ಟೇ ಮಾಡಂಗಿಲ್ರಿ, ಮತ್ತೆ ಕೆಲವೊಂದು ಬೋರ್ಡ್ ಹಾಕಿರ್ತಾರೆ ಏನಂದ್ರ ಒಳಗ ನಾಯಿಗಳಿದ್ದಾವೆ ಎಚ್ಚರಿಕೆ ಅಂತ. ಮತ್ತು ನಾಯಿ ಅನ್ನೋದು ಯಾರು ಬರ್ತಾರೆ ಒಳಗೆ? ಹಾಕ ಒಳಗಿದ್ದೋರ್ ನಾಯೋ ಏನು ಸಾಕಿದ ನಾಯೋ ಮತ್ತೆ ಇನ್ನೊಂದು ನಾಯಿಗೆ ಹೋಗ್ಬೇಕು ಒಳಗ. ಹಂಗಿದ್ದಿಲ್ಲ ಅವಾಗ. ರಾಜ ಮಹಾರಾಜರು ಕೂಡ ಪುರಪ್ರವೇಶವಾದ ತಕ್ಷಣವೇ ಮೊದಲಿಗೆ ರಾಜನ ಹತ್ರ ಆಸ್ಥಾನಕ್ಕೆ ಹೋಗ್ತಾ ಇದ್ರು. ಇಲ್ಲಿ ಮುಕ್ತ ಸಂಘ ಅಂತಕ್ಕಂಥ ಒಬ್ಬ ಯತಿವರ್ಯ ಶ್ರೀ ಗುರು ತಾನುಳಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಎನ್ನುವ ಹಾಗೆ ಎಲ್ಲ ರಾಜ ಮಹಾರಾಜರು ಎಲ್ಲ ದಂಡೆ ಸೇನೆಗಳು ಕೂಡ ಆ ಆಗಮನದಲ್ಲಿ ಬಂದಾಕ್ಷಣ ಅವರಿಗೆ ಒಂದು ತುಂಬಿದ ಕೊಡದಿಂದ ಪಾದಕ್ಕೆ ಹಾಕಿ ಎರಗಿ ಮಹಾಯುತಿಗಳೇ ನಮ್ಮ ಮನೆಯನ್ನು ಪ್ರವೇಶಿಸಬೇಕು ಅಂತ ಹೇಳಿ ಬಹಳ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಕರ್ಕೊಂಡು ಬರ್ತಾ ಇದ್ದಾರೆ. ವಾದ್ಯಗಳು, ಕಂಸಾಳೆಗಳು, ಅನೇಕ ಸೇವಕರವರನ್ನು ಸ್ವಾಗತ ಮಾಡಿ ಬಂದಾಗ ಗುರುವಿಗೆ ಮಾಡ್ತಕ್ಕಂಥ ಮೊದಲನೇ ಏನಪ್ಪ ಅಂದ್ರೆ ಸಂತೃಪ್ತನಾಗೋದು ಗುರು ಯಾವಾಗ ಅಂತಂದ್ರೆ ದಕ್ಷಿಣ ಕೊಟ್ಟಾಗಲ್ಲ. ಏಟು ಕೊಟ್ಟರು ದಕ್ಷಿಣ ಬೇಕಾಗುತ್ತೆ. ಗುರುವಿಗೆ ಮಾಡಬೇಕಾದ ಪ್ರಸಾದ ವ್ಯವಸ್ಥೆ. ಆ ಗುರು ಬಂದಾಕ್ಷಣ ಅವರಿಗೆ ಬೇಕಾಗ್ತಕ್ಕಂತಹ ಆ ಯತಿಗಳಿಗೆ ಅನೇಕ ರೀತಿಯ ತರಕಾರಿಗಳು, ಪಾಯಸ, ಬೆಣ್ಣೆ, ಕೆನೆ ಮೊಸರು ಇವೆಲ್ಲವನ್ನೂ ಕೂಡ ಯಾಕೆ ಪ್ರೀತಿಯಿಂದ ಇಡ್ತಾರಪ್ಪ ಅಂತ ಹೇಳಿದ್ರೆ ಮನುಷ್ಯ ಜಗತ್ತಿನಲ್ಲಿ ಸಾಕಲು ಅನ್ನ ಒಂದೇ ಅಲ್ಲ. ನೀವು ಕೊಟ್ಟು ನೋಡ್ರಿ, ಕೋಟಿ ಕೊಡ್ರಿ ಇನ್ನೊಂದು ಕೋಟಿ ಕೊಡಂತ, ಒಂದು ಮನಿ ಕೊಡ್ರಿ ಇನ್ನೊಂದು ಮನಿ ಕೊಡಂತ. ಆದ್ರೆ ಮನುಷ್ಯ ಅನ್ನ ಇಟ್ಟಾಗ ಮಾತ್ರ ಏನಂತಾನ ಸಾಕಂತ. ಸಂತೃಪ್ತಿಯ ಭಾವ ಗುರುವಿನಿಂದ ಬರಬೇಕು. ಗುರುವಿನ ಕಣ್ಣಲ್ಲಿ ಆ ದರ್ಶನ ಕಾಣಬೇಕು. ಹಾಗಂತ ಹೇಳಿ ಇಲ್ಲಿ ಮೇನಕೆ ಮತ್ತು ಸೋಮದತ್ತರು ದಂಪತಿಗಳು ಕೂಡ ಅನೇಕ ಪಡಿಪದಾರ್ಥಗಳನ್ನ ಮಾಡಿ ಅವರಿಗೆ ಸ್ನಾನಾದಿ ಪೂಜಾದಿಗಳನ್ನು ಸಿದ್ಧಗೊಳಿಸಿ ಅವರ ಪಾದ ಪೂಜೆಯನ್ನು ಮಾಡಿ ಸುಂದರವಾಗಿರತಕ್ಕಂಥ ಪೀಠದ ಮೇಲೆ ಕುಳ್ಳಿರಿಸಿ ಅವರಿಗೆ
ಅರ್ಚನೆಯನ್ನ ಮಾಡ್ತಾ ಇದ್ದಾರೆ, ಪೂಜೆಯನ್ನ ಮಾಡ್ತಾ ಇದ್ದಾರೆ. ಫಲಪುಷ್ಪಾದಿಗಳನ್ನ ತಂದಿಟ್ಟು ಅನೇಕ ವಿಧವಾದ ಫಲಪುಷ್ಪಗಳು ಆ ನಾಡಿನಲ್ಲಿ ಆಗಿದ್ದು ಅವೆಲ್ಲ ಕವಿ ವರ್ಣನೆ ಮಾಡಿದ್ದಾರೆ. ಅವೆಲ್ಲ ಕೇಳಕ್ಕಷ್ಟೇ ಹೂಗಳು ಸಿಗ್ತವೆ. ಆ ಹೂಗಳು ಸಿಗೋದು ಬಹಳ ವಿರಳ ಆಗ್ಯಾವ. ಅಲ್ಲಿ ಎಲ್ಲ ಮಲ್ಲಿಗೆ ಹೂಗಳನ್ನ ಅನೇಕ ಪರಿಮಳ ಪುಷ್ಪಗಳನ್ನು ತಂದು ಪಾದ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಪಾದ ಪೂಜೆಯನ್ನ ಮಾಡಿ ಪ್ರಸಾದವನ್ನು ಬಡಿಸ್ತಾ ಇದ್ದಾಳೆ. ಮೇನಕ್ಕೆ ಮಹಾರಾಣಿ ಪ್ರಸಾದವನ್ನಿಟ್ಟು ಗುರುವಿಗೆ ನಮಸ್ಕರಿಸಿ ಸ್ವೀಕರಿಸಬೇಕು ಅಂದಾಗ ಗುರುಗಳು ಬಹಳ ಸಂತೃಪ್ತರಾಗಿ ಆ ಎಲ್ಲ ರುಚಿಗಳನ್ನ ನೋಡ್ತಾ 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 ಸವಿತಾ ಇರಬೇಕಾದಾಗ ಮೇನಕೆಯ ಮುಖ ಒಂದಿಷ್ಟು ಸಪ್ಪಗಾಗ್ತದೆ. ಸಾಕ್ಷಾತ್ ಶಿವನ ರೂಪವಾಗಿರ್ತಕ್ಕಂಥ ಶ್ರೀಗುರು ಮನೆಗೆ ಬಂದು ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ದದನ್ನು ನೋಡಿ ಬಹಳ ಸಂತುಷ್ಟಳಾಗ್ತಾಳ ಮತ್ತು ಹಂಗ ಮುಖ ಕಮರಿದ ಹಂಗಾಗತ್ತೆ. ಗುರುವಿಗೆ ಗೊತ್ತಾಗಬೇಕು, ಬಾಯಿ ತೆಗೆದು ಹೇಳಿದ ಮೇಲಲ್ಲ, ವಿತ್ತಾಪಹಾರ ಗುರುಗಳಾಗಿರಬಾರದು, ಚಿತ್ತಾಪಹಾರ ಗುರು ಆಗಿರಬೇಕು. ಅಂದ್ರ ಭಕ್ತರ ಚಿಂತೆಯನ್ನ ದೂರ ಮಾಡತಕ್ಕಂಥ ಗುರು ಇರಬೇಕೆ ಹೊರತು ಭಕ್ತನ ರೊಕ್ಕವನ್ನ ಹಾಳು ಮಾಡೋ ಗುರು ಇರಬಾರದು. ಅದಕ್ಕೆ ಗುರು ಹೇಳ್ತಾರೆ ಏನಂದ್ರೆ, ನೋಡವ, ಇಲ್ಲಿ ತನ ಬಹಳ ನಿನ್ನ ಮುಖ ಕಮಲದಂತೆ ಅರಳುತ್ತಾ ಇತ್ತು, ಬಹಳ ಸುಭಿಕ್ಷಳಾಗಿದ್ದಿ, ಲವಲವಿಕೆಯಿಂದ ನಿನ್ನ ಮನಸ್ಸಿನಿಂದ ಎಲ್ಲ ಕಾರ್ಯಕೈಕರನ್ನು ಮಾಡಿದ್ದೀಯ. ಸ್ವಾಗತವಾಯಿತು, ಮಹಾಪ್ರಸಾದವಾಯಿತು, ಅಡಿಗೆ ಮಾಡಿದ್ದಾಯಿತು, ಎಲ್ಲ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರ ಮಾಡ್ಕೊಂಡ್ಬೇಕ ಮಹಾರಾಜನು ಕೂಡ ನಮಸ್ಕರಿಸಿದ್ದಾನೆ. ಆದರೆ ತದೇಕಚ್ಚಿನ ನೋಡ್ತಾ ಇರಬೇಕಾದಾಗ ಕಣ್ಣಲ್ಲಿ ಒಂದು ಹನಿ ನೀರು ನಿಂತದ, ತಟ್ಟಂತ ಒಂದು ಹನಿ ನೀರು ಬಂತು. ಗುರುವಿಗೆ ಗೊತ್ತಾಯ್ತು, ಯಾಕವ ಮನಸ್ಸಿಗೆ ಬೇಜಾರಾಗ್ಯದ ನಿನಗ, ಇಷ್ಟೆಲ್ಲವನ್ನು ಇಟ್ಕೊಂಡಿರ್ತಕ್ಕಂಥ ನೀನು ಯಾಕೆ ಮನಸ್ಸಿಗೆ ಬೇಜಾರಾಯ್ತು ನಿನಗ ಅಂತೇಳಿ ಗುರು ಪ್ರಶ್ನೆ ಮಾಡ್ತಾನ. ಮುಂದೇನಾಯ್ತು ಅನ್ನೋದನ್ನ ಪುರಾಣ ಪಠಣದಿಂದ ನೋಡೋಣ. ಸಾಂಬದೇನ ಪಾರ್ವತಿ ಹರ ನಂಜುಗುಣಬಲದ ಮಹಾತ್ಮೆ ಎಂಬಲ್ಲಿ ನೈರಂಜನದ ಸುಸ್ವರೂಪಿಗಳಲ್ಲಿ ನೀವು ಭವಭಂಜನರು. ನಿಮಗೆ ತಿಳಿಯದ ಅಭಿಪ್ರಾಯವಂತೆ ಮೂರು ಲೋಕದಲ್ಲಿ ಸಂಜನಿತವಾದ ಸಕಲ ಐಶ್ವರ್ಯ ಸಂಪದವು ಎಂದಿಗಾಗೆನುತ್ತಲಿ ಸುತರಿಯದ ಕಾರಣದಲ್ಲಿ ಬಂಜೆತನಕ್ಕೆಂದು ಎನ್ನ ಮನಸ್ಸಿನ ದುಃಖವ ಹೇಳುತ್ತಲಿ ಗುರುಗಳಿಗೆ ಕೈ ಮುಗಿಯುತ್ತಲಿ. ಗುರುಗಳಿಗೆ ಕೈ ಮುಗಿಯುತ್ತಲಿ. ಪಾದ ಕೆರಗಿ ಬಲೆಯಂ ಮಡೆದತ್ತಿನುಳಿದ ವಿದುವಿನ ಚಿಂತಿಸಲೇನು ಪರಿಯಿಲ್ಲ ಬೇಡ ಮನವಿಟ್ಟು ಕಂಡು ಸಂತಸದಲ್ಲಿ ಕೇಳುತ್ತಲೀ. ಕುದರಾತ್ಮಜಳಾದ ಕಾತ್ಯಾಯಿನಿ ವೃತಮ ಚತುರತನದಿಂದ ಮಾಡುತ್ತೇವೆ. ಮನಮೆಚ್ಚಿ ಪುಳವಿನ್ನಲಿ ಪ್ರತ್ಯಗಾಗುವಳು, ಬೇಡಿ ವಿಸ್ಥಾರ್ಥಗಳ ಕೊಡುವಳು. ಕಾತ್ಯಾಯಿನಿಯನು ತಲಿ ಗುರುದೇವ ನುಡಿಯಲ್ ಗುರುದೇವ ನುಡಿಯಲು ಪೂರ್ಣೇಂದು ಮುಖಿಯ ಕೇಳು ಹರನ ಸತಿಯಾದ ಸ್ವರ್ಣ ಗೌರಿವನವನ್ನು ಸೊಗಸಿಂದ ಮಾಡಲಿಕ್ಕೆ ಪರಳಿ ಪ್ರತ್ಯಕ್ಷದಿಂದ ಬಂದು ಬರಕೊಂಡು ಲೋಕದ ಸುಜನರು ವರ್ಣಿಸುವ ಸಂತಾನದ ಚಲಿಸುವನು ಮುನ್ನಲ್ಲಿಗೆ ದಾಢವದಿಂದಲೇ ಕೆಳವಸ್ತುಗಳೆಲ್ಲ ನಿರ್ಣಯಿಸೈ ನಿನ್ನ ಛಟರದಳು ಸಂದೇಹವಿಲ್ಲದೆಂದಲಿ ಭೂಮಿರಾಜ್ಞೆಯಲ್ಲಿ ಮೊದಲಗೊಂಡಿಹಳು ಮೇನಕಾದೇವಿ ವ್ರತವನು ಮೇನಕೆಗೆ ಪ್ರಸಾದವನ್ನ ಮಾಡಿಸಿದ ನಂತರ
ಪ್ರಸನ್ನವಾಗಿರತಕ್ಕಂತಹ ಗುರುಗಳ ಮುಖವನ್ನು ನೋಡ್ತಾ ಇದ್ದಾರೆ. ಗುರುಗಳಿಗೆ ಅರ್ಥವಾಗ್ತಾ ಇದೆ, ಏನು ಮಹಾರಾಣಿ, ಕಮಲದಂತಹ ಇರತಕ್ಕಂಥ ನಿನ್ನ ಮುಖದಲ್ಲಿ ಕಮರಿದ ಭಾವ ಏಕೆ ಕಾಣ್ತಾ ಇದೆ? ಆವಾಗ ಮಹಾರಾಣಿ ಹೇಳ್ತಾ ಇದ್ದಾಳೆ, ನಂಜುಂಡನ ಸ್ವರೂಪನಾಗಿರತಕ್ಕಂಥ ಗುರುಗಳೇ, ನಿರ್ಗುಣನಾಗಿರತಕ್ಕಂತಹ ನೀವುಗಳು ಸಾಕ್ಷಾತ್ ಶಿವನ ಸ್ವರೂಪಿಗಳೇ ಆಗಿದ್ದೀರಿ. ನನ್ನ ಕೊರತೆ ನಿಮಗೆ ಅರಿತಿರಬಹುದು ಅಂತ ಬಹಳ ಸುಸ್ವರದಿಂದ ಮಧುರವಾದ ತಿಳಿಯಲಾದ ಧ್ವನಿಯಿಂದ ಹೇಳ್ತಾ ಇದ್ದಾಳೆ. 3 ಲೋಕದ ಒಡೆಯನಾಗಿರ್ತಕ್ಕಂಥ ಶಿವ ನನಗೆಲ್ಲ ಅಷ್ಟ ಐಶ್ವರ್ಯವನ್ನು ಕೊಟ್ಟಿದ್ದಾನೆ, ಸಕಲ ಸಂಪತ್ತುಗಳನ್ನು ಕೊಟ್ಟಿದ್ದಾನೆ. ಆದರೆ ನನಗೆ ಮಕ್ಕಳಿಲ್ಲದ ಕಾರಣ ಬಂಜೆ ಅಂತಕ್ಕಂಥ ಹೆಸರು ನನಗೆ ಸಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಬಂಜೆತನವನ್ನು ನನ್ನ ಕೈಯಿಂದ ಭರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತೇಳಿ ಕಣ್ತುಂಬ ನೀರನ್ನು ತಂದುಕೊಂಡು ಆ ಯತಿಗಳ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಮೇನಕೆಯನ್ನು ಎಬ್ಬಿಸಿ ಯತಿಗಳು ಹೇಳ್ತಾರೆ, ಅಮ್ಮ ಚಿಂತಿಸಬೇಡಮ್ಮ, ಶಿವಶಿವನೆಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎನ್ನುವ ಹಾಗೆ ಪ್ರತಿನಿತ್ಯವೂ ಕೂಡ ನಿಮ್ಮಲ್ಲಿ ದಾಸೋಹ ನಡೀತಾ ಇದೆ. ಸಾರ ಸಜ್ಜನರ ಒಳಿತನ್ನೇ ಬಯಸ್ತಕ್ಕಂತಹ ಮಹಾರಾಜನಿದ್ದಾನೆ. ಸತಿಪತಿಗಳಿಬ್ಬರು ಒಂದಾಗಿದ್ದೀರಿ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಖುದ್ದು ಶಿವಂಗಿ ಎನ್ನುವ ಹಾಗೆ ನಿಮ್ಮ ನಡತೆ ನಡೆ ನುಡಿ ನಾನು ಮೆಚ್ಚಿಕೊಂಡಿದ್ದೇನೆ. ಆದರೂ ಕೂಡ ಚಂದ್ರಮುಖಿ ಅಂತ ಕಳೆಯಿರತಕ್ಕಂತಹ ನೀನು ಮಕ್ಕಳಿಲ್ಲದೇನು ದೊಡ್ಡ ಕೊರಗಲ್ಲ ನಮ್ಮ. ನಂಬಿ ಕರೆದರೆ ಓ ಎನ್ನನೆ ಶಿವ. ಸಕಲ ಲೋಕವನ್ನು ಪರಿಪಾಲನೆ ಮಾಡತಕ್ಕಂಥ ನಿಮ್ಮ ರಾಜ, ರಾಜನಿಗೆ ತಕ್ಕ ಸತಿ, ಇವರಿಬ್ಬರು ದಂಪತಿಗಳನ್ನ ಪ್ರೀತಿಯಿಂದ ನೋಡಿ ನಾನು ಸಂತುಷ್ಟನಾಗಿದ್ದೇನೆ. ಆದರೂ ಕೂಡ ಭಗವಂತನೂ ಕೂಡ ಬೇಡಿದಾಗ ಮಾತ್ರ ಕೊಡೋದು. ಪ್ರಾರ್ಥನೆಯನ್ನ ಫಲಿಸಬೇಕಪ್ಪ ಅಂದ್ರೆ ಭಗವಂತನತ್ತ ನಾವು ಭಿನ್ನಯಿಸಿದಾಗ ಕೊಡೋದು. ಹಾಗಾಗಿ ಏನಾದರೂ ಮಾಡಿ ಈ ಬಂಜೆ ಅಂತಕ್ಕಂಥ ಪಟ್ಟದಿಂದ ನನಗ ಕಳಿಬೇಕು ಅಂತ ಹೇಳಿ ಆ ಮೇಲಕ್ಕೆ ಪರಿಪರಿಯಾಗಿ ಕೇಳ್ತಾ ಇದ್ದಾಳೆ. ಆಗ ಗುರುಗಳು ಹೇಳ್ತಾ ಇದ್ದಾರೆ, ನೋಡಮ್ಮ ಪೂರ್ಣ ಚಂದ್ರಮುಖಿಯೇ ಕೇಳು, ಶಿವನ ಸತಿಯಾಗಿರ್ತಕ್ಕಂತಹ ಸ್ವರ್ಣ ಗೌರಿ ಅಂತಕ್ಕಂಥ ವ್ರತ ಇದೆ. ಆ ಸ್ವರ್ಣ ಗೌರಿ ವ್ರತವನ್ನ ಚೆನ್ನಾಗಿ ನೀನು ಆಚರಣೆ ಮಾಡಿದ್ದೀಯಾದರೆ ಸಾಕ್ಷಾತ್ ಪಾರ್ವತಿ ದೇವಿಯೇ ಪ್ರತ್ಯಕ್ಷಳಾಗುತ್ತಾಳೆ. ಸಾಕ್ಷಾತ್ ಪಾರ್ವತಿ ದೇವಿ ಪ್ರತ್ಯಕ್ಷಳಾಗೋಳು, ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವರು. ಆದರೆ ನಿನ್ನ ವ್ರತವನ್ನು ಬಹಳ ಚೆನ್ನಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಗುರುಗಳು ಹೇಳಿದ ಕ್ಷಣ ಅವಳಿಗೆ ಎಲ್ಲದ ಆನಂದವಾಗ್ತಾ ಇದೆ. ಹೌದಮ್ಮ, ಸ್ವರ್ಣ ಗೌರವವನ್ನು ಆಚರಣೆ ಮಾಡಿದಾಗ ಯಾವ ರೀತಿ ಶಿವನು ವಿಷವನ್ನ ಅಲ್ಲೋಲ ಕಲ್ಲೋಲವಾಗಿರ್ತಕ್ಕಂಥ ವಿಷವನ್ನ ತೆಗೆದನೋ ಹಾಗೆ ನಿನ್ನ ಗರ್ಭದಲ್ಲಿಯೂ ಕೂಡ ಸತ್ಸಂತಾನವನ್ನು ಹುಟ್ಟುವಂತೆ ಮಾಡುತ್ತಾನೆ. ಇದು ಅಕ್ಷರಃ ಸತ್ಯ. ಆದ್ದರಿಂದ ನೀನು ಸ್ವರ್ಣ ಗೌರವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಅಪ್ಪಣೆಯನ್ನ ಕೊಡ್ತಾ ಇದ್ದಾನೆ. ಎಲೆ ಮುನಿನಾಥನೇ, ಶಿವನ ಹೆಂಡತಿ ಆಗಿರ್ತಕ್ಕಂಥ ಪಾರ್ವತಿ ಪುಣ್ಯಾತ್ಮಳು, ನಾನು ಕೇಳಿದ್ದೇನೆ. ಆದರೂ ಕೂಡ ಹೆಣ್ಮಕ್ಳಿಗೆ ಸಂಶಯ ಬಾಳ. ಗುರುಗಳಿಗೆ ಹೇಳ್ತಾರೆ ಏನಂದ್ರೆ, ಸ್ವರ್ಣ ಗೌರಿ ವ್ರತವನ್ನ ಮಾಡೋದರಿಂದ ಯಾರಾದ್ರೂ ಇಷ್ಟಾರ್ಥವನ್ನು ಈಡೇರಿಸಿಕೊಂಡಿದ್ದಾರೇನು ಅಂತ ಪ್ರಶ್ನೆ ಮಾಡಿದರು. ಅಂದ್ರೆ ಮನುಷ್ಯರ ಸ್ವಭಾವ ಜಲ್ದಿ ನಂಬಂಗಿಲ್ಲ. ದೇವರೇ ಎದುರಿ ಬಂದ್ರು ಕೇಳದ ಮಂದಿ ನಾವು. ಹಾಗೆ ಈ ಗುರುಗಳು ಹೇಳಿದಾಗ ಹೇಳ್ತಾನೆ, ಇಲ್ಲಮ್ಮ, ತದೇಕ ಚಿತ್ತದಿಂದ ಭಾವದಿಂದ ನೀನು ವ್ರತವನ್ನು ಆಚರಣೆ ಮಾಡಿದ್ದಾದರೆ ಹಿಂದಿನ ಕಾಲದಲ್ಲಿ ಅನೇಕ ರಾಜ ಮಹಾರಾಜರು ದೇವಿಯನ್ನ ಆರಾಧನೆ ಮಾಡಿದ್ದಾರೆ. ಚಂದ್ರಗುಪ್ತ ಅಂತಕ್ಕಂಥ ಮಹಾರಾಜ ಕಾಳಿ ದೇವಿನ ಆರಾಧನೆ ಮಾಡಿದ್ದ. ಇವತ್ತು ಇತಿಹಾಸ ಉಲ್ಲೇಖವಿದೆ.
ಕೊಲ್ಲಾಪುರದ ಮಹಾಲಕ್ಷ್ಮಿ ಅಂತಕ್ಕಂಥ ಒಂದು ದೇವಿಯಲ್ಲಿ ಅಮೋಘ ವರ್ಷ ನೃಪತಂಗ ಅಂತಕ್ಕಂಥ ಒಬ್ಬ ರಾಜ ರಾತ್ರಿ ಬಂದು ಕೇಳ್ತಾನ, ಅಮ್ಮ ತಾಯಿ ಕೊಲ್ಲಾಪುರದ ಮಹಾಲಕ್ಷ್ಮಿ, ನನ್ನ ಇಡೀ ರಾಜ್ಯಕ್ಕೆ ಬಿರುಗಾಲ ಬಂದಿದೆ, ಬರಗಾಲ ಬಂದಿದೆ, ಕುಡಿಲಿಕ್ಕೆ ನೀರಿಲ್ಲ, ಮನೆಯಲ್ಲಿ ಕಾಳಿಲ್ಲ, ನಾನೊಬ್ಬ ರಾಜನಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಶತ್ರು ರಾಜ್ಯದ ಯುದ್ಧ ಮಾಡಬಹುದು, ಆದ್ರೆ ನೀನೇ ಕೊಟ್ಟಿರ್ತಕ್ಕಂಥ ಈ ರಾಜ್ಯ ಪರಿಪಾಲನೆ ಮಾಡಬೇಕಂದಾಗ ಆ ತಾಯಿಗೆ ರಕ್ತದ ಅಭಿಷೇಕ ಮಾಡಬೇಕಂತ ಯಾರೋ ಅಂದಾಗ ತನ್ನ ಹೆಬ್ಬಟ್ಟನ್ನ ಕಿತ್ತು ಆ ತಾಯಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ರಾಜ ಅಮೋಘ ನೃಪತುಂಗ. ಅನೇಕ ರಾಜ ಮಹಾರಾಜರು ಇಂತಹ ಕಾರ್ಯವನ್ನ ಮಾಡಿದ್ದಾರೆ. ಹೀಗಿರಬೇಕಾದಾಗ ಚಂದ್ರಗುಪ್ತ ಅಂತಕ್ಕಂಥ ಒಬ್ಬ ರಾಜ ಹಿಂದಿನ ಕಾಲದಲ್ಲಿ ಈ ಸ್ವರ್ಣಗೌರವವನ್ನ ಮಾಡಿದ್ದ. ಆತನೂ ಕೂಡ ರಾಜ್ಯಕ್ಕೆ ಏನಾದರೂ ಕಷ್ಟಗಳು ಬಂದಾಗ, ರಾಜ್ಯಕ್ಕೆ ಪರಿಪಾಲನೆ ಮಾಡಬೇಕಾದಾಗ, ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡಬೇಕಾದಾಗ, ಮಂಗಳ ಕಾರ್ಯ ಮಾಡಬೇಕಾದಾಗ ಸ್ವರ್ಣಗೌರವವನ್ನು ಮಾಡಿದ್ದ ಅಂತಕ್ಕಂಥ ವಿಚಾರವನ್ನ ಆ ಯತಿಗಳು ಆ ಮೇನಕ್ಕೆ ಹೇಳ್ತಾ ಇದ್ದಾರೆ. ಮುಂದೇನಾಯ್ತು ಅನ್ನೋದು ಒಂದು ಗೀತೆ ಏನಂತ ನೋಡೋಣ. ಸಾಂಬದೇ ನಮಃ ಪಾರ್ವತಿ ಜೋರಾಗಿ ಚಪ್ಪಾಳೆ ತಟ್ಟದ ಮುಖಾಂತರ ಅವರನ್ನ ಸ್ವಾಗತ ದೇಶ ಇದೀಗ ಗವಾಯಿಗಳಿಂದ ಗೀತೆ. ಸಾಂಬದೇ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ ಮೋಕ್ಷಾಮೃತೇಶ್ವರ ಮಹಾರಾಜ ಕೀ ಜಯ. ಸಜ್ಜನ ಸಂಗವ ಬರೆತು ಗತಿಗೆಡಿಮ ಸಜ್ಜನ ಸಂಗವ ಬರೆತು ಗತಿಗೆಡಿಮ ದುರ್ಜನ ಸಂಗವ ಬಯಸುತ್ತಿದೆ ಭಜಿಸಿ ಗುಣ ಬಳಿಯುವುದು ಗುಣಕ್ಕೆ ಜಗವನ್ನು ಈ ಜಗವನೆ ಕಾಲಿ
ಸುಮಗಳ ಪರಿಮಳ ಕೆಡಸಿ ಕ್ರಮಿಸುತ್ತ ಸಂಪಿಗೆ ಕುಸುಮದೆ ಗಲಿಸಿ ಭ್ರಮಿಸಿ ಮಣಿದಂತೆ ಜಗವು ಕೆಡುತ್ತಿದೆ. ಪುಟ್ಟರಾಜನುತ ಪಂಚಾಕ್ಷರವನಿ ಕಾಯಿ ಗುರುಗಳೇ ಈ ಜಗವನೆ ಕಾಯಿ ಗುರುಗಳೇ ಕಾಯಿ ಗುರುಗಳೇ ಕಾಯಿ ಗುರುಗಳೇ ಕಾಯಿ ಗುರುಗಳೇ. ಸಂಭವೇ ನಮಃ ಪಾರ್ವತಿ ಶಿವನ ನಮಃ ಮೋಕ್ಷಾಂತರೇಶ್ವರ ಮಹಾರಾಜ್ ಶ್ರೀ ಗುರುಗಳು ಸ್ವರ್ಣ ಗೌರಿ ವ್ರತವನ್ನ ಆಚರಣೆ ಮಾಡಮ್ಮ. ಅನೇಕ ರಾಜ ಮಹಾರಾಜರು ಕೂಡ ಈ ಸ್ವರ್ಣ ಗೌರಿ ವ್ರತವನ್ನು ಆಚರಿಸಿ ತಮ್ಮ ಬೇಡಿದ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡಿದ್ದಾರೆ. ನಿನ್ನೆ ಮೊನ್ನೆಯದಲ್ಲ, ಯುಗ ಯುಗಾಂತರರಾದಿಗಳಿಂದಲೂ ಕೂಡ ಶಿವನ ಆರಾಧಕರು, ದೇವಿ ಆರಾಧಕರಿದ್ದಾರೆ. ಅದನ್ನು ಆಚರಣೆ ಮಾಡಮ್ಮ ಅಂತ ಹೇಳಿ ಶ್ರೀ ಗುರು ಆಶೀರ್ವಾದವನ್ನು ಮಾಡಿದಾಗ ಅನೇಕ ಕಥೆಗಳನ್ನು ಹೇಳಿದ್ದಾರೆ. ಚಂದ್ರಗುಪ್ತ ಮಹಾರಾಜ ತನ್ನ ಕಾಡಿಗೆ ಹೋದಾಗ, ಸಂಕಷ್ಟದಲ್ಲಿ ಸಿಲುಕಿದಾಗ ಗೌರಿ ವ್ರತವನ್ನು ಆಚರಣೆ ಮಾಡಿದ. ಹಾಗೆ ಅನೇಕ ರಾಜರು ತಮ್ಮ ಬರಗಾಲದಲ್ಲಿ ಬಿದ್ದಾಗ, ಮಳೆ ಬರದೇ ಇದ್ದಾಗ ಸ್ವರ್ಣ ಗೌರಿ ವ್ರತವನ್ನು ಆಚರಣೆ ಮಾಡಿದ್ದಾರೆ. ಸ್ವರ್ಣ ಅಂದ್ರೆ ಬಂಗಾರ, ಗೌರಿ ಅಂದ್ರೆ ಶಿವನ ಹೆಂಡತಿ, ಅಂದ್ರೆ ಬಂಗಾರದ ಮೂರ್ತಿ. ಈಗ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಬಂಗಾರ ರೇಟ್ ಗಗನಕ್ಕೆ ಹೋಗಿ, ವ್ರತನೂ ಇಲ್ಲ, ಸ್ವರ್ಣ ಇಲ್ಲದಂಗೆ ಆಗ್ಬಿಡುತ್ತೆ. ಅದ ಅರ್ಥ ಏನಪ್ಪ ಅಂದ್ರೆ, ಅದಕ್ಕೆ ಪುರೋಹಿತರು ಏನ್ ಮಾಡ್ತಾರಂದ್ರೆ ಬಂಗಾರಕ್ಕೆ ಸರಿಸಮಾನವನ್ನು ಅರಿಶಿಣದಿಂದ ಗಣಪತಿ ಮಾಡ್ತಾರೆ, ಅರಿಶಿಣದಿಂದಲೇ ಗೌರಿ ವ್ರತ ಮಾಡ್ತಾರೆ. ಆ ಅರಿಶಿಣ ಬಂಗಾರಕ್ಕೆ ಸಮಾನವಾಗಿರ್ತಕ್ಕಂತಹ ಶ್ರೇಷ್ಠ ಗುಣವುಳ್ಳದ್ದು. ಅದಕ್ಕೆ ಆ ವ್ರತವನ್ನ ಯಾವ ರೀತಿ ಆಚರಣೆ ಮಾಡಬೇಕಂತ ಹೇಳಿ ಅನೇಕರಿಂದ ಕೇಳ್ಕೊಳ್ತಾ ಇದ್ದಾರೆ. ಪ್ರಾತಃ ಕಾಲದ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು, ಇನ್ನೂ ಸೂರ್ಯ ಬರದೇ ಇರತಕ್ಕಂತಹ ಪೂರ್ವದಲ್ಲಿ, ಅಂದ್ರೆ ಸೂರ್ಯ ಹುಟ್ಟೋಕ್ಕಿಂತ 2.5 ತಾಸು ಮುಂಚಿತವಾಗಿ ಎದ್ದು ಗಂಗಾ ಸ್ನಾನವನ್ನು ತರಬೇಕು, ಗಂಗೆಯನ್ನು ತರಬೇಕಂತ. ಅದಕ್ಕೆ ನಾವು ಇವತ್ತಿಗೂ ಕೂಡ ಅತ್ಯಂತ ಪರಮಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಗಂಗಾ ಮಾತಾ. ನೀವು ನೋಡಿ ವಿಚಾರ ಮಾಡಿ, ಯಾವುದೇ ಗ್ರಾಮದಲ್ಲಿ ಏನೇ ಶುಭ ಕಾರ್ಯ ಮಾಡಬೇಕಂದ್ರೆ ಮೊದಲು ತರಬೇಕಾಗಿದ್ದು ಗಂಗೆನೇ. ನೀರು ಇಲ್ಲಂಗೆ ಯಾವ ಪೂಜೆ ಮಾಡಂಗಿಲ್ಲ. ಆದ್ರೆ ನಿಮ್ಮ ಪೂಜೆ ಹೆಂಗಿರ್ತಾವಪ್ಪ ಅಂದ್ರೆ, ಪೂಜೆ ಅಂದ್ರೆ ಬರುತ್ತೆ ಕುತ್ತಿಗೆ. ಬೇಕಾದ್ರೆ 4 ಕೊಡ ನೀರು ಹೊತ್ತು ತಂದಾಕೆವು, ಅದ್ರ ದೇವ್ರ ಪೂಜಾ ಅಂದ್ರೆ ಎಲ್ಲರೂ ಬರುತ್ತೆ ಕುತ್ತಿಗೆ. ಮೊದಲೇ ಶುರು ಜಗಳ, ಏನು ತುಂಬಿದ ಕೂಡ ನೀರ, ಅವು ನೀರಿಲ್ಲ ಅನ್ಕೊಂತ ಕುಂದ್ಬಿಡೋರು. ಪೂಜಾ ಮಾಡೋಕ್ಕಿಂತ ಮುಂಚೆ ನೀರು ಮುಖ್ಯ ಅಲ್ಲ, ಇರೋದು ಮುಖ್ಯ. ಅಂದ್ರೆ ನಮ್ಮ ಗಮನ ಬೇರೆ ಕಡೆ ಇರಬಾರ್ದು. ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಲೋಕವೆಲ್ಲ ಮಲಗಿರಬೇಕಾದಾಗ ತದೇಕ ಚಿತ್ತದಿಂದ ಎದ್ದು ಆ ಸ್ವರ್ಣವ್ರತವನ್ನು ಮಾಡೋ ಭಾದ್ರಪದ ಶುದ್ಧ ಬಿದಿಗೆ ದಿನದಂದು ಈ ಪೂಜೆಯನ್ನು ಆಚರಿಸಬೇಕಂತ ಹೇಳಿದ್ರು. ಅದೇ ತರವಾಗಿ ಪೂಜೆ ಮಾಡೋಕ್ಕಿಂತ ಮುಖ್ಯವಾಗಿ ಏನಿರಬೇಕಪ್ಪ ಅಂದ್ರೆ ಭಕ್ತಿ ಇರಬೇಕು. ಭಗವಂತ ಏನು ಕೇಳ್ತ ನಮ್ಮಿಂದ ಅಂತಂದ್ರೆ ಏನೂ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಪೂಜೆ ಮಾಡಿ, ಸ್ವರ್ಣವ್ರತ ಪುರಾಣದಲ್ಲಿದೆ. ಇಷ್ಟಲಿಂಗ ಪೂಜೆ ಮಾಡ್ರಿ, ಮಣಿದೇವರು ಪೂಜೆ ಮಾಡ್ರಿ, ದೇವರ ಫೋಟೋ ಪೂಜೆ ಮಾಡ್ರಿ, ಯಾವ ಪೂಜೆವಾದರೂ ಕೂಡ ಪೂಜೆ ಮಾಡುವುದಕ್ಕಿಂತ ಮುಂಚೆ ನಂಬಿಕೆ ಮತ್ತು ಭಕ್ತಿ. ಈಗ ದೇವರಿಗೆ ನಾವೇನು ಕೊಡ್ಲಿಕ್ಕೆ ಸಾಧ್ಯ? ನಾವೇನು ತಿಳ್ಕೊಂಡಿವಪ್ಪ ಪೂಜೆ ಅಂದ ಕೂಡಲೇ ಒಂದಿಷ್ಟು ನೀರು ಉಗ್ಗೋದು, ಒಂದ್ ಸ್ವಲ್ಪ ಭಸ್ಮ ಹಚ್ಚೋದು, ಒಂದಿಷ್ಟು ಕುಂಕುಮ ಹಚ್ಚೋದು, ದೊಡ್ಡದಾಗ ಹೂವು ಹಾಕಿಬಿಟ್ರೆ ಪೂಜೆ ಮುಗೀತು. ಆದ್ರೆ ದೇವರ ಕೇಳ್ತಾನ, ಏನಪ್ಪ ನೀರು ಹಚ್ಚಿದಿ, ನೀರು ನಿಲ್ಲುವ ಇಲ್ಲ, ದೇವರು ಕೊಟ್ಟಿರ್ತ ನೀರು ತಂದು ಹಾಕಿ, ಹೋಗ್ಲಿ ಪತ್ರಿ ಏರಿಸಿ
ಪತ್ರಿ ನಿಲ್ಲುವ ಇಲ್ಲ. ಪತ್ರಿ ಯಾವುದು ಗಿಡದಾಗಿಂದ ತಂದಿಟ್ಟಿ. ಒಂದು ಹೂವ ಏರಿಸಿದ್ವಿ, ಹೂವ ನಿಲ್ಲುವ ಇಲ್ಲ. ನೈವೇದ್ಯ ಹಿಡಿದಿವಿ, ಅನ್ನ ನೈವೇದ್ಯನಿಂದ ಇಲ್ಲ. ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಿ ಎಲ್ಲವೂ ಕೂಡ ಭಗವಂತನವೇ ಆಗಿರ್ತಾವ. ನಿನ್ನದನ್ನೋದು ಏನಿದೆಯಪ್ಪ ಅಂದ್ರೆ ನಿಷ್ಕಲ್ಮಶವಾದ ಮನಸ್ಸು. ಆ ಮನಸ್ಸೇ ನೀನು ಕೊಟ್ಟಿಲ್ಲ ಅಂದ್ರೆ ಇವೆಲ್ಲವೂ ಇದ್ದು ವ್ಯರ್ಥ. ಮತ್ತೆ ಹಾಗಂತ ಕೊಡಬಾರ್ದೇನೋ ಅಂತಲ್ಲ, ಆ ಮನಸ್ಸು ಬರ್ಲಿಕ್ಕೆ ಇವೆಲ್ಲ ದಾರಿ. ಸ್ವಚ್ಛ ಮಾಡೋದು, ದೇಹ ಶುಚಿರ್ಭೂತ ಮಾಡ್ಕೊಳ್ಳೋದು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೋಳೋದು. ಹಾಗೆ ಇಲ್ಲಿ ಮೇಲಕ್ಕೆ ಕೂಡ ಈ ಪುರಾಣದ ನಾವೇನ್ ತಿಳಿಬೇಕಪ್ಪ ಅಂದ್ರೆ ಅಳವಡಿಸಿಕೊಳ್ಳೋದು ಕಲಿಬೇಕು. ಈ ಪುರಾಣ ಪ್ರವಚನದಿಂದ ಕೇಳಿರ್ತಕ್ಕಂಥದ್ದನ್ನ ಪ್ರತಿನಿತ್ಯ ಒಂದಿಷ್ಟು ಅಳವಡಿಸಿಕೊಳ್ಳೋದ್ರ ಮುಖಾಂತರ ಪರಿವರ್ತನೆ ಆಗಬೇಕೆ ಹೊರತು ಬರೀ ಕೇಳೋದು ಆಗಬಾರ್ದು. ಸ್ವರ್ಣ ಗೌರಿ ವ್ರತವನ್ನು ನಿಮಿತ್ತ ಹೆಂಗೆ ಹೇಳಿದ ಹಾಗೆ ಗಂಗಾಜಲ ಸ್ನಾನವನ್ನ ಮಾಡ್ತಾ ಇದ್ದಾಳೆ. ಉತ್ತಮವಾಗಿರ್ತಕ್ಕಂಥ ಪೀತಾಂಬರವನ್ನು ಉಟ್ಟು ಶುಭ್ರವಾಗಿರ್ತಕ್ಕಂಥ ಬಟ್ಟೆಯನ್ನು ಹಾಕಬೇಕು. ಇವೆಲ್ಲ ಮಾಡೋದು ಏನ್ ಬರುತ್ತೆ ಮನುಷ್ಯನಿಗೆ? ಭಕ್ತಿ ಉಂಟಾಗುತ್ತೆ. ಅಡಿಗೆ ಯಾಕೆ ಭಸ್ಮ ಹಚ್ಚಬೇಕು? ಶುಭ್ರವಾದ ಬಟ್ಟೆಯನ್ನೇ ಯಾಕೆ ಹಾಕಬೇಕು? ಮಡಿಯಲ್ಲೇ ಯಾಕಿರಬೇಕು ಅಂದ್ರೆ ಇವೆಲ್ಲವೂ ಮಾಡೋದ್ರಿಂದ ಮನುಷ್ಯನಿಗೆ ಭಕ್ತಿ ಉಂಟಾಗುತ್ತೆ. ವೇದ ಪ್ರಿಯನೆಂಬರು ನಮ್ಮ ಶಿವ, ವೇದ ಪ್ರಿಯನಲ್ಲ. ನಾದಪ್ರಿಯನೆಂಬರು ನಮ್ಮ ಶಿವ, ನಾದಪ್ರಿಯನಲ್ಲ. ವೇದವನೋದಿದವನ ಅರೆಯಾಯುಷ್ಯವಾಗಿತ್ತು, ನಾದವ ಮಾಡಿದವನ ಅರೆಯಾಯುಷ್ಯವಾಗಿತ್ತು. ವೇದವನೋದಿನ ಶಿರಚ್ಛೇದವಾಗಿತ್ತು. ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯನ ಮಕ್ಕಳ ಸಂಗಮ ದೇವ. ಅಂದ್ರೆ ಮನುಷ್ಯನಿಗೆ ಬೇಕಾಗಿದ್ದೇನಪ್ಪ ಅಂದ್ರೆ ಸಂಗಮನಾಥನೇ ಆಗಿರಲಿ, ಸಂಗಮೇಶನೇ ಆಗಿರಲಿ, ಈಶ್ವರನೇ ಆಗಿರಲಿ, ಯಾವ ದೇವರು ಕೂಡ ಮನುಷ್ಯನಿಂದ ಏನ್ ನಿರೀಕ್ಷೆ ಮಾಡ್ತಾರಂದ್ರೆ ಸುಂದರವಾದ ಭಕ್ತಿ. ಅದು ಹೆಂಗ? ನಿಷ್ಕಾಮವಾದ ಭಕ್ತಿ. ನಿಷ್ಕಾಮ ಅಂದ್ರೆ ಏನನ್ನೂ ಅಪೇಕ್ಷಿಸಬಾರದು. ಭಗವಂತ ನೀ ಏನು ಕೊಟ್ಟಿಯಲ್ಲಪ್ಪ ಇಷ್ಟು ಸಾಕು, ಇಷ್ಟಕ್ಕೆ ನಾನು ಧನ್ಯವಾದ ಅಂತ ಹೇಳ್ಬೇಕು. ನಮ್ದು ಹಂಗಿರಂಗಿಲ್ರಿ. ತಗೊಳ್ಳೋದು 2 ರೂಪಾಯಿ ಉದಿರಿ ಕಡ್ಡಿ, ಒಂದು ಕಾಯಿ 20 ರೂಪಾಯಿ ಒಂದು ಕಾಯಿ, 2 ರೂಪಾಯಿ ಉದಿರಿ ಕಡ್ಡಿ ತಂದು ದೇವ್ರ ಮುಂದೆ ಬೆಳಿಗ್ಗೆ ಹೇಳ್ತೀವಿ, ನಮಗೆ ಅದು ಕೊಡು, ಉದ್ಯೋಗ ಕೊಡು, ಪ್ಲಾಟ್ ಕೊಡು, ಮನಿ ಕಟ್ಟಿಸ್ಬೇಕು, ನನ್ನ ಗಂಡ ಹೇಳಿದಂಗೆ ಕೇಳಬೇಕು. ಇದಂಗೈತಿ. ಒಟ್ಟು ನಾ ಹೇಳಿದಂಗೆ ಕೇಳ್ಬೇಕು ಅಂತ ಒಟ್ಟ. ಇವೆಲ್ಲ ನಮ್ಮ ಬಯಕೆಗಳು. ಭಗವಂತಂತನ ಎಲ್ಲಾ ಕೊಟ್ಟಿನಪ್ಪ, ನೀನು ಸರಿ ಮಾಡ್ಕೊಂಡು ನಾ ಏನ್ ಮಾಡ್ಲಂತ. ಭಗವಂತನಿಗೆ ಬೇಡಾಕ ಭಗವಂತ ಹತ್ರ ಬರಬಾರದು, ಕೊಟ್ಟಿದ್ದಕ್ಕೆ ಸ್ಮರಣೆಯನ್ನು ಮಾಡ್ಲಿಕ್ಕೆ ಬರಬೇಕು. ಇಷ್ಟಾರ್ಥವನ್ನ ಸಮರ್ಪಣೆ ಮಾಡಿ ಭಗವಂತ ಏನ್ ಮಾಡ್ತಾನ ಅವ್ರಿಗೆ ಗೊತ್ತಿರ್ತದ. ನಿನ್ನ ಭಕ್ತಿಗೆ ಮೆಚ್ಚು ಕರುಣುತ್ತಾನೆ. ಅಹಂಕಾರ ಇರಬಾರದು. ವೇದ ಪ್ರಿಯನೆಂಬರು ನಮ್ಮ ಶಿವ ವೇದ ಪ್ರಿಯನಲ್ಲ ಅಂದ್ರೆ ಎಷ್ಟು ಮಂತ್ರ ಹೇಳೋದು ಮುಖ್ಯ ಅಲ್ಲ, ಆ ಮಂತ್ರದಲ್ಲಿ ಮುಗ್ಧತೆ ಎಷ್ಟಿತ್ತು ಅನ್ನೋದು ಬಹಳ ಮುಖ್ಯ. ನಾಗಪ್ರಿಯನೆಂಬರ ಶಿವ ಎಷ್ಟು ನಾದ ಮಾಡಿ ಮುಖ್ಯ ಅಲ್ಲ, ಆ ನಾದದಲ್ಲಿ ನೀನೆಷ್ಟು ತಲ್ಲೀನಾಗಿ ಅನ್ನೋದು ಬಹಳ ಮುಖ್ಯ. ಪುರಾಣ ಎಷ್ಟೊತ್ತು ಕೇಳಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಒಂದೇ ವಾಕ್ಯ ಅರ್ಥ ಆಗಿದ್ರು ಕೂಡ ಎಷ್ಟು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. 30 ವರ್ಷ ಪುರಾಣ ಕೇಳಿದ ಮೇಲೆ ಹಣಿ ಇವತ್ತು ಹಚ್ಚಲಿಲ್ಲ, ಮುಂಜಾನೆ ಸ್ನಾನ ಮಾಡಲಿಲ್ಲ ಅಂದ್ರೆ ಪುರಾಣ ಪುಸ್ತಕ ಪುರಾಣ ಆಗುತ್ತೆ ಹೊರತು ಜೀವನಕ್ಕೆ ಪುರಾಣ ಏನೋ ಸಹಾಯ ಮಾಡಂಗಿಲ್ಲ. ಹಾಗೆ ವ್ರತವನ್ನು ಮಾಡೋದಂತಂದ್ರೆ ಇಲ್ಲಿ ಕವಿ ಹೇಳ್ತಾನೆ ಏನಂತಂದ್ರೆ ಸ್ವರ್ಣ ಗೌರಿ ವ್ರತ ಅಂತಂದ್ರೆ ಇದು ಪ್ರತಿಯೊಬ್ಬ ಭೂಲೋಕದಲ್ಲಿಯೂ ಕೂಡ ದೇವಿಯನ್ನ ಗೌರಿಯನ್ನ ಒಲಿಸಿಕೊಳ್ಳಿಕ್ಕೆ ಕೃಪಕಟಾಕ್ಷವನ್ನು ಪಡಿಲಿಕ್ಕೆ ಮಾಡಬೇಕೆಂಬ ಅಂದಾಗ ಇಲ್ಲಿಯೂ ಕೂಡ ಮೇನಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೇವಿಯ ಆರಾಧನೆಯನ್ನ ಮಾಡಬೇಕಂತ ಹೇಳಿ ಸುಗಂಧ ದ್ರವ್ಯಾದಿಗಳನ್ನ ತರಿಸಿ ಕಸ್ತೂರಿ, ಕರ್ಪೂರ, ಅಗುರ, ಚಂದನ, ಅನೇಕ ಹೂಗಳು, ಕಮಲ, ಕಲ್ಹಾರ, ಕೈವರ, ಕುಂದ, ದುಂದಾಂಬರ, ಕನಕ, ಇರುವಂತಿಕೆ, ಜಾಜಿ ಮಲ್ಲಿಗೆ, ಶಿರಫಿ, ಪಾರಿಜಾತ, ಪುನ್ನಾಗ ಆಗಿರ್ತಕ್ಕಂಥ ಹೂಗಳು ಇವೆಲ್ಲ ಕವಿ ಬಹಳ ಅನೇಕ ಸುಂದರ ವರ್ಣನೆ ಮಾಡಿದ್ದಾರೆ. ನಾವೇನ್ ಮಾಡ್ತೀವಿ, ನಮ್ಮ ಸಮಯಕ್ಕೆ ತಕ್ಕ ಹಾಗೆ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಹೇಳ್ಕೋತೀವಿ. 8:30 ದಾಟಿ ನಿಮಗೆ ಕಾಲು ನೋವು ಬರ್ತಾವ ಬರ್ತೀವಿ, ಹಂಗಾಗಬಾರ್ದು. ಅದಕ್ಕೆ ಸಾರಾಂಶ ಏನು ಅಂತಂದ್ರೆ ಆ ಅರಿಶಿಣದಿಂದ ಮಾಡಿರ್ತಕ್ಕಂಥ ಗೌರಿಯನ್ನ ಪ್ರತಿನಿತ್ಯಲೂ ಕೂಡ
ಶಾಸ್ತ್ರೋಕ್ತವಾಗಿ ವೇದ ಮಂತ್ರಗಳಿಂದ ಧೂಪ ದೀಪ ನೈವೇದ್ಯ ಆರತಿಯನ್ನ ಮಾಡಿ ಬಂದಿರತಕ್ಕಂತಹ ಅತಿಥಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಿ ರತ್ನಖಚಿತವಾಗಿರ್ತಕ್ಕಂಥ ಆಸನಗಳಲ್ಲಿ ವಜ್ರ ವೈಢೂರ್ಯ ಆಭರಣಗಳನ್ನ ಆಕೆ ದಾನವನ್ನು ಮಾಡ್ತಾ ಇದ್ಲು. ಬ್ರಾಹ್ಮಣರಿಗೆ, ಜಂಗಮರಿಗೆ, ಗುರುಗಳಿಗೆ, ಯತಿಗಳಿಗೆ ದಾನವನ್ನ ಮಾಡ್ತಾ ಇರಬೇಕಾದಾಗ ಹೀಗೆ ಅನೇಕ ದಿನಗಳ 21 ದಿನಗಳ ಕಾಲ ಸ್ವರ್ಣವತಿಯನ್ನ ಮಾಡಿದಾಗ ಆ ದೇವಿಯೂ ಕೂಡ ಇವಳ ಭಕ್ತಿಗೆ ಮೆಚ್ಚಿ ಪ್ರಸನ್ನಳಾಗ್ತಾ ಇದ್ದಾಳೆ. ಆ ಪ್ರಸನ್ನತೆಯನ್ನು ಕಂಡು ಈಕೆಯಲ್ಲಿ ಒಂದು ಅಗಾಧವಾದ ಶಕ್ತಿ ಬರ್ತಾ ಇದೆ. ಭಕ್ತಿಯಿಂದಲೇ ಶಕ್ತಿ. ಆ ಸ್ವರ್ಣಗೌರವವನ್ನು ಮಾಡ್ತಾ ಮಾಡ್ತಾ ತನ್ನಲ್ಲಿ ಆಶ್ಚರ್ಯಚಕಿತವಾಗಿರತಕ್ಕಂತಹ ಬದಲಾವಣೆ ಬಂತು. ಬದಲಾವಣೆ ಬಂದಾಗ ಒಂದು ದಿವಸ ಇದ್ದಕ್ಕಿದ್ದಂತೆ ಆ ಪೂಜೆಯನ್ನ ಮಾಡ್ತಿರಬೇಕಾದಾಗ ಬಲಗಣ್ಣು ಹಾರ್ತಾ ಇದೆ. ಏನೋ ಒಂಥರ ಆನಂದ, ಶುಭ ಸೂಚನೆ. ಆ ಮೂರ್ತಿಯಿಂದಲೇ ಬಂದಿರತಕ್ಕಂಥದ್ದು ಸಾಕ್ಷಾತ್ ದೇವಿ ಪ್ರತ್ಯಕ್ಷವಾಗ್ತಾ ಇದ್ದಾಳೆ. ಪ್ರತ್ಯಕ್ಷವಾದ ತಕ್ಷಣವೇ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಚಂಡಿ, ಚಾಮುಂಡಿ, ಕಾತ್ಯಾಯಿನಿ, ಮಹಾದೇವಿ, ಗೌರಿ, ದೈವವೇ ಸಲಹೆ ಅಂತಕ್ಕಂಥ ಮಾತೆ ಜಗನ್ಮಾತೆಗೆ ಪ್ರಾರ್ಥನೆಯನ್ನ ಮಾಡಿದ್ರು. ಆ ದೇವಿಗೆ ಪ್ರಾರ್ಥನೆಯನ್ನ ಬಹಳ ಸುಂದರವಾಗಿ ಸಮರ್ಪಣೆ ಮಾಡ್ತಾ ಇದ್ದಾಳೆ. ಹೇಗನ್ನೋದನ್ನ जप तप वेगे चंचल मन के, चंचल मन के जप तप वेगे, जप तप वेगे चंचल मन के, चंचल मन के धार्मिक भक्तियों हम मिलेंगे, धार्मिक भक्तियों हम मिलेंगे. माता पिता ನೋಡದ ಮಗನಿಗೆ ಪತಿಯನು ಕರುಣಿಸದ ಸತಿಯು ಇಂದಿಗೆ ಜಗತ್ತವೇಗೆ ಚಂಚಲ ಮನಗೆ, ಚಂಚಲ ಮನಗೆ ಕರುಣವಿಲ್ಲದ ಗುರು ಬೋಧವು ಏಕೆ, ಕರುಣವಿಲ್ಲದ ಗುರು ಬೋಧವು ಏಕೆ, ಪರರ ನಿಂದಿವರಿಗೆ ಶಿವಗುರು ಏಕೆ, ಪರರ ನಿಂದಿವರಿಗೆ ಶಿವಗುರು ಏಕೆ, ದಯವೇ ಇಲ್ಲದ ದಾನವು ಇನ್ನೇಕೆ, ಜೀವನ ಸ್ಥಿರವೆಂದು, ಜೀವನ ಸ್ಥಿರವೆಂದು ನಂಬುವುದೇಕೆ, ಜಪತಪವೇಕೆ ಚಂಚಲ ಮನಗೆ, ಚಂಚಲ ಮನಗೆ ಯೌವನ ಮುದದಿ ವಿಕೃತನಾಗಬೇಡ, ಯೌವನ ಮುದದಿ ವಿಕೃತನಾಗಬೇಡ, ಪರನಾರಿಯ ಸಂಗವ ಬಯಸಲು ಬೇಡ, ಪರನಾರಿಯ ಸಂಗವ ಬಯಸಲು ಬೇಡ, ದುರುಳರ ಸಂಗತಿ ಬೇಡ ಕಳೆಯಬೇಡ, ಮರಣವು ಇದೆ ಎಂದು, ಮರಣವು ಇದೆ ಎಂದು ಮರೆಯಲು ಬೇಡ, ಜಪತಪವೇಗೆ ಚಂಚಲ ಮನಗೆ, ಚಂಚಲ ಮನಗೆ ಗುರು ಬೋಧಾಮೃತ ಪಾವನ ದೀಪ, ಗುರು ಬೋಧಾಮೃತ ಪಾವನ ದೀಪ ಸೇವಿಸಿದವನೇ
ಅನುಗ್ರಹದಿ ಸಕಲವು ಸಿದ್ಧಾಂತ ವೇಳೆಯು ಕಳೆದರೆ ಜೀವನ ವ್ಯರ್ಥ ಜಗತ್ತದ ವೇಗೆ ಚಂಚಲ ಮನಗೆ ಕನಸಿನ ಸಂಸಾರ ಚಿಂತಿಸುತ್ತಾ ಕುಂತೆ ಕನಸಿನ ಸಂಸಾರ ಚಿಂತಿಸುತ್ತಾ ಕುಂತೆ ಏನು ಇಲ್ಲವೋ ಬರೀ 3 ದಿನದ ಸಂತೆ ಏನು ಇಲ್ಲವೋ ಬರೀ 3 ದಿನದ ಸಂತೆ ಮಾಡು ನಿರಂತರ ಗುರುವಿನ ಚಿಂತೆ ಮಾಡು ನಿರಂತರ ಗುರುವಿನ ಚಿಂತೆ ಮಾಡಿದೆಯಾದರೆ ಮೋಕ್ಷವು ನಿನಗಂತೆ ಜಪದ ವೇಗೆ ಜಪದ ವೇಗೆ ಜಪದ ವೇಗೆ ಸಂಭಜೈನ ಶಿವ ಮೋಕ್ಷಾಮೃತ ಸಹಿತಮಲ್ಲೇಶ್ವರ ಮಹಾರಾಜುಗೆ ಬರುತ್ತಿರಲು ಕಡಮೆಯ ಭೀಕರವಾಗಿ ತೋರಿತೈ ಹರಿಶರ ಕೀಟಗಣದ ಮೇಲುಂಡ ಶಾರು ಕರಿಗವಯನ ಕಾಡ್ಕೋಣ ಚರಿ ಮೃಗಗಳಲ್ಲಿ ಕರಡಿ ಹುಲಿ ಕಾಡೆಮ್ಮೆಗಳ ಸಹಿತ ವಿಮಾನದಿಂದಲೇ ರಘುಸುತನಾದ ಶಲ್ಯಕಾಲದಲ್ಲಿ ದಿನದಂತೆ ಪೂರ್ಣಗಾಗಿ ಘೋರನುತಲಿ ಸದ್ಭಾವದಂತೆ ಧರಣಿದಾಂಡನು ಕಲುಹಿತನಾಗಿ ರಂಗಿಸುತ್ತಲೀ ಕುಲಾಧಿಪತಿಯಾದ ವಿನಾಶದಿಂದಲೇ ಈ ಪರಿಯಲ್ಕೆ ಬೆಳೆಯುತ್ತಲೆನುತಲಾಗ ದಂಡ ಬೇರುಂಡ ಕಾರ್ದಾಣದಲ್ಲಿ ಸರ್ವಮಂಗಲ ಹೈಮಾವತಿಯ ಕಾಳಿ ಸರ್ವಮಾಲ ಪ್ರಕೃತಿಯಾಗಿ ಪಾರ್ವತಿಯೇ ಪರಂಜ್ಯೋತಿಯಾಗಿ ನಮಿಸುತ್ತಲಿ ನಿನ್ನಯ ಮಹಿಮೆಗಳನ್ನು ಗುಡಿಗಳ ಕರುಣದಲೇ ಸತಿಪತಿಗಳಾತ್ಮದೊಳಗೆ ಸರ್ವಮಂಗಲ ಇದ್ದ ಅತಿಶಯದ ಬರಗಳ ನೆನೆದು ಬೆರಗಾಗಿ ಸತತ ಹೃದಯಾರ್ಧಗಳು ನುಡಿಸಿ ತಲೆಗೂಗುತ್ತಲೀ ಸುಗರೆತ್ತೆಂಬ ಹರುಷಾಂಗದಿಂದಲೇ ಮೆರವನೋಳ್ ಮೋಕ್ಷಾಪುರಿಯ ಪತಿ ಮಲ್ಲಿಕಾರ್ಜುನ ಮಹೋತ್ಸವದಲ್ಲಿ ಅಂತು ಸಂಧಿ ಮೂರಕಂಪದ 143 ಮಂಗಲಂ ಶಿವ ಸಾಂಬದೇ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಮಹಾದೇವ 16 ವಾರಗಳ ಕಾಲ ಮೇನಕೆಯು ಬಹಳ ಶ್ರದ್ಧಾ ಭಕ್ತಿಯಿಂದ ಪ್ರತಿನಿತ್ಯವೂ ಕೂಡ ಸ್ವರ್ಣ ಗೌರಿ ವ್ರತವನ್ನು ಮಾಡಿದ್ದಾಳೆ. ಬಂದವರಿಗೆ ದಾನ ಧರ್ಮ ದಾಸೋಹವನ್ನು ಮಾಡ್ತಾ ಇದ್ದಾಳೆ. ಬ್ರಾಹ್ಮಣರ ವಿಪ್ರರಿಗೆ ಎಲ್ಲವೂ ಕೂಡ ದಕ್ಷಿಣಾದಿಗಳನ್ನು ಕೊಡ್ತಾ ಇದ್ದಾಳೆ. ಯಾವ ಭಾವನೆಯೂ ಇಲ್ಲದೆ ದೇವಿಯ ಸ್ಮರಣೆಯಲ್ಲಿ ತನ್ನ ತಾನು ತೊಡಗಿದ್ದಾಳೆ. ಎಷ್ಟು ಚೆನ್ನಾಗಿ ಪೂಜಿಸಿದ್ದ ಅಂದ್ರೆ ಸಾಕ್ಷಾತ್ ದೇವಿಯೇ ಬಾಲರೂಪವಾಗಿ ಪ್ರತ್ಯಕ್ಷವಾಗಿದ್ದಳು. ಅಮ್ಮ ತಾಯಿ ಪಾರ್ವತಿ ಪರಂಜ್ಯೋತಿ ಕರುಣಾನಿಧಿ ಪಾರ್ವತಿ ದೇವಿಯೇ, ಇಂದ್ರನಿಂದ ನಮಸ್ಕರಿಸಲ್ಪಟ್ಟವಳೆ, ಭೂಮಾತೆಯೇ, ಮಹಾಮಹಿಮಾಶೀಲಳೆ, ನಿನ್ನನ್ನು ಕಂಡಾಕ್ಷರವೇ ಮಹಾನಂದವಾಗ್ತಾ ಇದೆ ಅಮ್ಮ ಅಂದಾಗ ಎಂತಹ ಪರಮ ಭಕ್ತರಾಗಿರ್ತಕ್ಕಂತಹ ಮೇನಕೆಯ ಭಕ್ತಿಗೆ ಒಲಿದಿರ್ತಕ್ಕಂತಹ ಸ್ವರ್ಣ ಗೌರಿ, ಕೇಳು ನಿನ್ನ ಭಕ್ತಿಗೆ ನಾನು ಒಲಿಸಿದ್ದೇನೆ, ಅದಾವ ವರವನ್ನು ಬೇಕು ಕೇಳು ಅಂದಾಗ ಮತ್ತಿನ್ನೇನು ಮಾತೆ, ಹಲವು ಮಾತೆಯನ್ನು ಹೇಳಬೇಕು.
ನಿನ್ನಂತಹ ಸ್ವರದೃಢರಾಗಿರ್ತಕ್ಕಂತಹ ಮಗಳೇ ಬೇಕು, ಅಥವಾ ನಂಜುಂಡಶನ ಇರ್ತಕ್ಕಂತಹ ಮಗನಾದರೂ ಬೇಕು, ಒಟ್ಟಿನಲ್ಲಿ ನಾನು ಮಾತೆ ಎನಿಸಿಕೊಳ್ಳಬೇಕಂತ ಹೇಳಿ ಬೆನ್ನಯಿಸಿದಾಗ ಸಾಕ್ಷಾತ್ ದೇವಿಯೇ ಹೇಳ್ತಾ ಇದ್ದಾರೆ, ಅಮ್ಮ 16 ಕರೆಗಳಲ್ಲಿ 6 ಕರೆಗಳ ಉಳ್ಳ ನಾನು ವ್ರತವನ್ನ ಮೆಚ್ಚಿದ್ದೇನೆ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನ್ನ ಹೊಟ್ಟೆಯಲ್ಲಿಯೇ ನಾನು ಮಗಳಾಗಿ ಹುಟ್ಟುತ್ತೇನೆ ಅಂತ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಶಿವ ಸಾಂಬನೇ ನಮಃ ಪಾರ್ವತೀ ಪರಮಾತ್ಮನೇ. ವ್ರತಕ್ಕೆ ಮೆಚ್ಚಿರ್ತಕ್ಕಂತಹ ಪಾರ್ವತಿ ದೇವಿಯು ಅಭಯ ಹಸ್ತವನ್ನಿಟ್ಟಿದ್ದಾಳೆ. ನಾನೇ ನಿನ್ನ ಉದರ ಗರ್ಭದಲ್ಲಿ ಜನಿಸುತ್ತೇನೆ ಅಂದಾಗ ಮೋಕ್ಷಾಪುರಿಯ ಎಲ್ಲ ಜನರು ಈ ವಿಚಾರವನ್ನು ತಿಳಿದುಕೊಂಡು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪೂಜಿಸುತ್ತಾ ಅತ್ಯಂತ ಸಂತಸ ಭರಿತರಾಗಿದ್ದಾರೆ. ಚರಿತ್ರೆಯಲ್ಲಿ ಮುಂದೇನಾಯಿತು ಅಂತಕ್ಕಂಥ ವಿಚಾರವನ್ನ ನಾವು ನೀವೆಲ್ಲರೂ ಕೂಡ ನಾಳೆ ದಿವಸ ಕೇಳುವಂತವಾಗೋಣ ಅಂತ ಹೇಳ್ತಾ ಇವತ್ತಿನ ಎಲ್ಲ ವಿಚಾರವನ್ನ ಬುದಿಮಲ್ಲೇಶ್ವರ ಪಾದಕ್ಕೆ ಅರ್ಪಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಶಾಸ್ತ್ರ ಹೇಳಿದ್ರು ಒಂದೆರಡು ಹಿತವಚನೆಯಾದ್ರೆ ಅಮೃತಾಂತರೇ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಕೃತ. ನಮಸ್ತಸ್ತೆ 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 ನಮೋ ನಮಃ. ಯಾದೇವಿ ಸರ್ವಭೂತೇಷು ಪಿತೃರೂಪೇಣ ಸಂಸ್ಕೃತ. ನಮಸ್ತಸ್ತೆ 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 ನಮೋ ನಮಃ. ದತ್ತಾತ್ರೇಯ ಮಹಾದೇವೋ ದತ್ತಾತ್ರೇಯ ಮಹಾಗುರು ದತ್ತಾತ್ರೇಯಾದಿ ವೈಕುಂಠನ ನಾರಾಯಣ ಮೊಹಮ್ಮದಿ. ಪ್ರಪ್ರಥಮದಲ್ಲಿ ಪರಮ ಪೂಜ್ಯ ಪೈಡಿತ ಪುಟ್ಟರಾಜ ಗವಾಯಿಗಳನ್ನ ಧ್ಯಾನಿಸುತ್ತಾ, ಅದೇ ರೀತಿ ಪುರಾಣದ ಕತ್ತು ಗದ್ದಿಗೆಯ ಮುತ್ತು ಮಲ್ಲಿಕಾರ್ಜುನನ್ನ ಸ್ಮರಿಸಿಕೊಂಡು, ಅದೇ ರೀತಿ ವೇದಿಕೆಯ ಮೇಲೆ ಹಸಿರರಾಗಿರುವ ಶರಣ ಬಂಧುಗಳಿಗೆ ನನ್ನ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ, ವೇದಿಕೆಯ ಮುಂಭಾಗದಲ್ಲಿರುವ ಶರಣ ಶರಣೆಯರಿಗೆ ನನ್ನ ಅಂತರಾತ್ಮಕ್ಕೆ ಮಿಡಿದು, ಕಡಗೀಲಿಲ್ಲದ ಬಂಡಿ ಹೊರಗೇಡು ಮಾಡುವುದೇ, ಕಡಗೀಲಿಲ್ಲದ ಬಂಡಿ ಹೊರಗೇಡು ಮಾಡುವುದೇ, ಕಡು ಧರ್ಮವ ನೇರಿದ ಒಳನೆಂಬ ಬಂಡಿಗೆ, ಕಡು ಧರ್ಮವ ನೇರಿದ ಒಳನೆಂಬ ಬಂಡಿಗೆ ಮೃಳ ಶರಣರ ನಡು ಗಣನೆ ಕಾರಣರಾಮನಾಥ ಅಂತ ಹೇಳಿದ್ರು. ಕಡಗೀಲಿಲ್ಲದ ಬಂಡಿ ಹೊರಗೇಡು ಮಾಡುವುದೇ. ನಮ್ಮ ದೇಹ ಅಂತಕ್ಕಂಥದ್ದು ಒಂದು ಬಂಡಿ. ಆ ಬಂಡಿ ಅಂತಂದ್ರೆ ಒಬ್ಬ ರೈತ ಒಂದು 50,000 ರೂಪಾಯಿ ಕೊಟ್ಟು ಎತ್ತು ತಂದಿರ್ತಾನ, ಒಂದು 50,000 ರೂಪಾಯಿ ಕೊಟ್ಟು ಬಂಡಿ ತಂದಿರ್ತಾನ, ಎತ್ತು ತಂದಿರ್ತಾನ, ಎತ್ತು ಮೈದಾನ ಎಲ್ಲ ಮಾಡಿ ಮೋಕ ಜಾತಿಗೆ ಹೋಗ್ಬೇಕಂತಂದ್ರೆ ಮನೆ ಮಂದಿನೆಲ್ಲ ಕರ್ಕೊಂಡು ಬಂಡ್ಯಾಗ ಕುಂದಿರಿಸಿ ಯಥಾ ಪ್ರಕಾರ ಮುಂದಕ್ಕೆ ಓಡಿತಾನ. ಹೊಡೆದು ಇಷ್ಟು ಅಷ್ಟು ಒಂದು ಗಾವದ ಮುಂದೆ ಹೋಗ್ಯಾರ, ಒಂದು 4-5 ಮುಂದೆ ಹೋಗ್ಯಾರಲ್ಲ, ಬೈಟಿ ಒಂದ್ ಕಡೆ ಬರ್ತದೆ, ಚಕ್ರ ಒಂದ್ ಕಡೆ ಬರ್ತದೆ, ಎಲ್ಲ ಒಂದ್ ಕಡೆ ದಿಕ್ಕಿ ಬರ್ತಾರ. ಎದಕ್ಕಾಗಿ ಕಡಗೀಲಿಲ್ಲದ ಬಂಡಿ ಹೊರಗೆ ಮಾಡಿದ್ರೆ ಅವ್ರಿಗೆ ಏನಂತಂದ್ರು, ನಾನು ನನ್ನದು ಅಂತಕ್ಕಂಥದ್ದು ಆಚಾರ ಇತ್ತು. ಅವ್ರು ಏನ್ ಮಾಡ್ತಿದ್ರೆ ಕಡಾಳಿ ಅದಕ್ಕೆ ಯಾವುದು ಗಾಳಿ ಒಂದು ಕಡಾಳಿಂದ ಜಗತ್ತೆ ಎಲ್ಲ ಕೈ ಬಡಿ ಬಂದ್ಬಿಡವ. ಅವಾಗ ಗಡಿಗೆ ಬಡಿದು ಆ ಗಡಿಗೆ ಬಡಿ ಅಂತಂದ್ರೆ ಕಡಾಳಿ ಇಟ್ಟಿದ್ರು. ಅವಾಗೆಲ್ಲ ಅವರು ಯಾರು ರೈತ ಅಹಂಕಾರ ಇತ್ತು, ನಾನು 50,000 ರೂಪಾಯಿ ಕೊಟ್ಟು ಎತ್ತು ತಂದಿನಿ, ಬಂಡಿ ತಂದಿನಿ, 2 ರೂಪಾಯಿ ಕಡಲ ಬೆಳೆ ಯಾಕಂತೇಳಿ ಅವ್ ಅಹಂಕಾರದಿಂದ ಕಡಲ ಬೆಳೆ ಬಿಟ್ಟಿಲ್ಲ. ಕಡಗೀಲಿಲ್ಲದ ಬಂಡಿ ಹೊರಗೆ ಮಾಡುವುದೇ, ಕಡೆ ಧರ್ಮವ ನೇರಿದ ಒಳಗೆಲ್ಲ ಬಂಡಿಗೆ ಅಂದ್ರೆ ನಾನು ಅಂತಕ್ಕಂಥದ್ದು ಆ ಶ್ರೀಮಂತರಿಗೆ ಅಹಂಕಾರ ಅಂತಕ್ಕಂಥದ್ದು ತುಂಬಿ ತುಳಿತಾ ಇತ್ತು. ಅದೇ ರೀತಿ ಅಂತ ಕರಾಳಿ ಮಳೆಯನ್ನ ಕೊಡಬೇಕಾದ್ರೆ ಇಂಥ ಶಿವಸೇನರ ನುಡಿಗಳನ್ನ, ಶಿವಭಜನೆ, ಶಿವಕೀರ್ತನೆಯನ್ನು ಕೇಳಿ ಪುನೀತರಾಗಬೇಕೆಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಅದೇ ರೀತಿ ತಾತ್ಪರ್ಯ ಹೇಳಬೇಕಂದ್ರೆ ಹೇಳಲ್ಲ, ನಾಳಿನ ದಿನ ಮೋಕ್ಷಾಂಬಿಕೆಯು ಜಗನ್ನಾಥತೆ ಬುಧವಾರ, ನಾಳಿದ್ದು ಅಂದ್ರೆ ಗುರುವಾರ ದಿನ ತೊಟ್ಟಿಲ ಕಾರ್ಯಕ್ರಮ ಇರ್ತದೆ. ಆದ ಕಾರಣ
ಸುತ್ತಮುತ್ತಲಿನ ಸರ್ವ ಧರ್ಮ ಸಕಲ ಸದ್ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತೊಟ್ಟಿಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನ್ನ ಮನ ಸರದಿಂದ ಸೇವೆಗೈದು ತೊಟ್ಟಿಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂಬ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಅದೇ ರೀತಿ ಈ ದಿನದ ಪೂಜಾ ಪ್ರಸಾದ ಸೇವೆಯನ್ನ ತಮ್ಮನಹಳ್ಳಿ ಗ್ರಾಮದ ಕುಮಾರ್ ರಂಗಪಾಡು ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ಅದೇ ರೀತಿ ನಾಳಿನ ದಿನದ ಪೂಜಾ ಶಿವಸಾಂಬದೇವ ಪಾರ್ವತಿ ಅದೇ ರೀತಿ ನಾಳಿನ ದಿನದ ಪೂಜಾ ಪ್ರಸಾದ ಸೇವೆಯನ್ನ ತಮ್ಮನಹಳ್ಳಿ ಗ್ರಾಮದ ಕುಂಬಾರ ಗುರುಮನಪ್ಪ ಅವರು ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ಶಿವಸಾಂಬದೇವ ಪಾರ್ವತಿ ಅದೇ ರೀತಿ ಪುರಾಣದ ಮಹಾಪುರ ಕಾರ್ಯಕ್ರಮಕ್ಕಾಗಿ ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳವರ ಮೋಕ ಮಲ್ಲಿಕಾರ್ಜುನ ಕವಳ್ಳಿ 501 ರೂಪಾಯಿ, ಹೊಸಮೋಕ ಶಂಕರಪ್ಪ 51 ರೂಪಾಯಿ, ಬಾಣಾಪುರ ಜೆ ದೊಡ್ಡಸಪ್ಪ 101 ರೂಪಾಯಿ, ಮಜಿಕೇರಿ ಯಂಕಪ್ಪ 105 ರೂಪಾಯಿ, ಕಾರ್ಯಕಲ್ ಶಿವಮೂರ್ತಿ ಸ್ವಾಮಿ 201 ರೂಪಾಯಿ, ಕವಳ್ಳಿ ವೀರಪ್ಪ 101 ರೂಪಾಯಿ ನೀಡುತ್ತಾರೆ. ಅವರಿಗೂ ಸಹ ಶ್ರೀ ಮುತ್ತುಮಲ್ಲಿಕಾರ್ಜುನರು ಮೋಕ್ಷಾಂಬಿಕೆಯು ಅನಂತ ರೀತಿಯ ಸುಖ ಸಂಪತ್ತು ಕೊಟ್ಟು ಕಾಪಾಡಿ. ಅದೇ ರೀತಿ ಡಿಎನ್ಐ ದಾಸರ ಕುರುಬ ದಾಸರನ್ನು 201 ರೂಪಾಯಿ ಕೊಡುತ್ತಾರೆ. ಅವರಿಗೂ ಸಹ ಮೋಕ್ಷಾಂಬಿಕೆಯು ಮುತ್ತುಮಲ್ಲಿಕಾರ್ಜುನರು ಅನಂತ ರೀತಿಯ ಸುಖ ಸಂಪತ್ತು ಕೊಟ್ಟು ಕಾಪಾಡಿ ಅಂತ ಹೇಳುತ್ತಾ ಈಗ ಮಹಾಮಂಗಳ ಚಿನ್ನದಾರುತಿ ಶ್ರೀಕುಮಾರನೇ ಬನ್ನಿ ಬೆಳಗಿ ಚಿನ್ಮಯಾತ್ಮನೇ 6 ಗುಣಗಳ 3 ಮನಗಳ ಮೀರಿದಾತಗೆ ಚಾರು ಚರಿತಗೆ ಚಿನ್ನದಾರುತಿ ಶ್ರೀಕುಮಾರನೇ ಬನ್ನಿ ಬೆಳಗಿ ಲೋಕನಾಥನೇ ಭಕ್ತಿ ಕ್ಷೇತ್ರಕ್ಕೆ ಮುಕ್ತಿ ಮಾರ್ಗವ ಯುಕ್ತವಾದುದೆಂದು ತೋರಿದಾತಗೆ ಚಿನ್ನದಾರುತಿ ಶ್ರೀಕುಮಾರನೇ ಬನ್ನಿ ಬೆಳಗಿ ಲೋಕನಾಥನೇ ಶ್ರೇಷ್ಠ ಹಾನಗಲ್ಲ ಗುರುಕುಮಾರಗೆ ಶ್ರೇಷ್ಠ ಹಾನಗಲ್ಲ ಗುರುಕುಮಾರಗೆ ನಿಷ್ಠೆಯಿಂದನ ಮಂಗಲವ ಮಾಡಿದೆ ಚಿನ್ನದಾರುತಿ ಶ್ರೀಕುಮಾರಗೆ 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 ಯಶೋನಾಮಪಾದ್ಯಾದೇವಿ ಸರ್ವಮಂಗಲ ತ್ರಯೋ ಸಂಪ್ರಾಪ್ತಂ ಸಾಂಗತೋ ಜಯಮಂಗಲಂ ಸಾಂಗತಿ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಮಲೇಶ್ವರ ಮಹಾರಾಜ್ ಕಿ ಜಯ. Orang muda.